ಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜತ್ಸ್ರೋತರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ತಾಂ ಕಾಮಧೇನುವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶಡ್ವರ್ಷ ಪೂಜ್ಯಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಪೇಳುವುದು. ಜಲಜ್ಯೇಷ್ಠ ದಿವಾಕಾರಂ ಜಗದೀಶಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗ್ರಂಥದ ಚಿಂತನೆಯಲ್ಲಿ ಸರ್ವ ಸಮರ್ಪಣ ಸಂಧಿ ಅಥವಾ ಸರ್ವ ಪ್ರತೀಕ ಸಂಧಿ ಎನ್ನುವಲ್ಲಿರುವ ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಕೊನೆಯ ಒಂದು 4 ಶ್ಲೋಕಗಳಿಗೆ ಬಂದಿದ್ದೇವೆ. ಅದರ ಚಿಂತನೆ ಮಾಡಿ ಮುಂದೆ ಧ್ಯಾನ ಪ್ರಕ್ರಿಯಾ ಸಂಧಿ ಎಂಬುದನ್ನು ಚಿಂತನೆ ಮಾಡೋಣ. ಇವತ್ತಿನ ದಿವಸ ಪ್ರವಚನ ಮಾಲಿಕೆಯ ಮಂಗಳದ ದಿವಸ. ಇವತ್ತಿನ ದಿವಸ ಧ್ಯಾನ ಪ್ರಕ್ರಿಯಾ ಸಂಧಿಯ ಆರಂಭವನ್ನು ಮಾಡಿ ಈ ಪ್ರವಚನ ಮಾಲಿಕೆಯ ಚಿಂತನೆಯನ್ನು ಇವತ್ತಿಗೆ ಮಂಗಳವನ್ನು ಮಾಡೋಣ. ದಾಸರು ಮುಂದೆ ಹೇಳ್ತಾರೆ, ಪರಮತತ್ವ ರಹಸ್ಯವಿದು ಭೂಸುರರು ಕೇಳುವುದು ಸಾದರದಿ. ನಿಷ್ಠುರಿಗಳಿಗೆ ಮೂಢರಿಗೆ ಪಂಡಿತ ಮಾನಿ ಪಿಶುನರಿಗೆ ಅರಸಿಕರಿಗಿದು ಪೇಳುವುದಲ್ಲ. ಅನವರತ ಭಗವತ್ಪಾದಯುಗಳ ಅಂಬುರಹ ಮಧುಕರರೆನಿಸನವರಿಗೆ ಪುಮೋದದಲ್ಲಿ. ಇದು ಪರಮತತ್ವವಾದ ರಹಸ್ಯ ತತ್ವ. ಇದು ಗುಹ್ಯ. ಯಾವ ಶಾಸ್ತ್ರವನ್ನು ತಗೊಂಡರೂ ಅದು ಗುಹ್ಯವಾದ ಅಸ್ತ್ರವನ್ನು ಹೊಂದಿರುತ್ತದೆ. ಗುಹ್ಯತಮ ಶಾಸ್ತ್ರ ಅಂತ ಹೇಳ್ತಾರೆ. ಆ ಗುಹ್ಯತಮ ಎಲ್ಲರಿಗೂ ಒಂದೇ ರೀತಿಯಾಗಿ ಬಿಚ್ಚಿಡುವುದಿಲ್ಲ. ಅದರ ರಹಸ್ಯವನ್ನು ತಿಳಿದುಕೊಳ್ಳಬೇಕಾದರೆ ಸಾಧನೆ ಬೇಕು. ಯಥಾರ್ಥ ಜ್ಞಾನವನ್ನು ತಿಳಿದುಕೊಳ್ಳಬೇಕಾದರೆ ಹೀಗೆ ಹರಿಕಥಾಮೃತ ಸಾರ ಪರಮ ರಹಸ್ಯ ಇದು. ಇದನ್ನು ಭೂಸುರರಿಗೆ, ಅಂದರೆ ಯಾವ ತರಹ ಭೂಸುರರು? ಕಥೆಯಲ್ಲಿ ಆಸಕ್ತರಾಗಿರಬೇಕು, ಅದರ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಇಷ್ಟ ಇರಬೇಕು. ಏನೋ ಸಮಯ ಕಳೆಯುವುದಕ್ಕೆ ಬರುವುದಕ್ಕೆ ಅಲ್ಲ, ಏನೋ ತೊಂದರೆಗಳನ್ನು ನಿವಾರಿಸುವುದಕ್ಕೆ ಬರುವುದಕ್ಕೆ ಅಲ್ಲ, ಏನೋ ಹೇಳ್ತಾರೆ ನಾವು ಕೇಳಬೇಕು ಅನ್ನೋದಕ್ಕಲ್ಲ. ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕು. ಗ್ರಂಥದಲ್ಲಿರುವ ಭಗವಂತನ ವಿಷಯಗಳನ್ನು ತಿಳಿದುಕೊಂಡು ಅವನಲ್ಲಿ ಭಕ್ತಿ ಮಾಡಬೇಕು ಅನ್ನುವ ಆಸಕ್ತಿ ಇದ್ದವರಿಗೆ ಈ ಗ್ರಂಥವನ್ನು ಹೇಳಬೇಕು ಅಂತ ಹೇಳ್ತಾರೆ. ಅವರು ಕೇಳಬೇಕು. ಅವರು ಅಧಿಕಾರಿಗಳು ವಿಷಯ ವಿರಕ್ತರಾಗಿರಬೇಕು. ಭಗವಂತೇತರ ವಿಷಯಗಳಲ್ಲಿ, ಅಧ್ಯಾತ್ಮೇತರ ವಿಷಯಗಳಲ್ಲಿ ವಿರಕ್ತಿಯನ್ನು ಹೊಂದಿದಿರಬೇಕು. ಅಂಥವರು ಕೇಳತಕ್ಕದ್ದು. ಭಗವತ್ ತತ್ವಗಳನ್ನು ತಿಳ್ಕೋಬೇಕು ಅಂತ ಇಚ್ಛೆ ಇದ್ದವರು ಕೇಳಿದರೆ ಅವರಿಗೆ ಇದರಿಂದ ಒಳ್ಳೆಯ ತತ್ವ ಮಾರ್ಗಗಳನ್ನು ತಿಳಿಯಲಾಗುತ್ತದೆ. ನಿಷ್ಠುರಿಗಳಿಗೆ, ಅಂದರೆ ಈ ಗ್ರಂಥ ಏನಿದು ಹರಿಕಥಾಮೃತ ಸಾರ, ಟೀಕಾದಿ ಗ್ರಂಥಗಳಿದ್ದಾವೆ, ಪುರಾಣಗಳಿದ್ದಾವೆ, ವೇದಶ್ರುತಿಗಳಿದ್ದಾವೆ. ಇಂತಹ ಇತ್ಯಾದಿ ನಿಷ್ಠುರ ವಾಕ್ಯಗಳನ್ನು ಮಾಡತಕ್ಕವರಿಗೆ, ಮೂಢರಿಗೆ ಭಗವಂತನ ಮಹಿಮೆ ತಿಳಿದುಕೊಂಬೋದರಲ್ಲಿ ಆಶನೇ ಇಲ್ಲ. ಅವನು ಯಾರು ಭಗವಂತ? ಅವನಿಲ್ಲ. ನಾವೇ ಭಗವಂತ, ನಾವೇ ಇದ್ದೇವೆ. ಏನೋ ನಡ್ಕೊಂಡು ಹೋಗುತ್ತೆ ಭಗವಂತ ಇಲ್ಲ ಅಂತ ತಿಳಿದುಕೊಂಡವರಿಗೆ ಸುಮ್ಮನೆ ಮೇಲು ನೋಡಕ್ಕೆ ಡಾಂಬಿಕ ಪ್ರದರ್ಶನವನ್ನು ಭಗವಂತನ ಬಗ್ಗೆ ಭಕ್ತಿ ಅಂತ ತಿಳ್ಕೊಬೋದು ಅಂತಕ್ಕವರಿಗೆ ಇದು ಶುದ್ಧವಾಗಿ, ಇದು ಶುದ್ಧವಾಗಿ
ಪಶು ಸದೃಶನಾಗಿ ಅವನು ಪಶು ಅನಿಸುತ್ತಾನೆ. ಅವನಿಗೆ ಇದನ್ನು ಹೇಳಿದರೆ ಏನು ಉಪಯೋಗ ಇಲ್ಲ, ಅವನು ಅಧಿಕಾರಿನೂ ಆಗಲ್ಲ ಕೇಳಲಿಕ್ಕೆ. ಪಂಡಿತ ಮಾನಿ, ಪಂಡಿತರೆಂದು ಮಾನರಾದರೆ ಶಾಸ್ತ್ರ ಓದಿ ಸರ್ವೂ ತಿಳಿದುಕೊಂಡಿದ್ದೇವೆ, ಈ ಕನ್ನಡ ಭಾಷಾದ ಕಾವ್ಯದಿಂದ ತಿಳಿದುಕೊಳ್ಳಬೇಕಾದ ವಿಷಯ ಏನು ಇದೆ ಅಂತ ಅನ್ನತಕ್ಕ ಪಂಡಿತರಿಗೆ ನೋಡಿ, ಯಾವ ಭಾಷೆಯಲ್ಲಿದ್ದರೂ ಭಗವಂತನ ಯಥಾರ್ಥ ಜ್ಞಾನವನ್ನು ಕೊಡುವ ಭಗವಂತನ ಮಹಿಮೆಯನ್ನು ಕೊಂಡಾಡುವುದು ಈ ಗ್ರಂಥ. ಆದ್ದರಿಂದ ಅನೇಕ ಪ್ರಮಾಣಗಳ ಸಹಿತವಾಗಿ ಭಗವಂತನ ಗ್ರಂಥವನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಕೊಂಡಾಡುವ ಗ್ರಂಥ ಇದಾದ್ದರಿಂದ ಇದು ಕನ್ನಡದ ಭಾಷೆಯಲ್ಲಾದರೂ ಕೇಳತಕ್ಕದ್ದು ಅಂತ ಹೇಳ್ತಾರೆ ದಾಸರು. ಮಂಗಳಾಚರಣ ಸಂಧಿಯಲ್ಲೇ ಹೇಳಿದ್ದಾರೆ ಅವರು. ಆಮೇಲೆ ಈ ಪಿಶುನರು ಅಂತಿರ್ತಾರೆ, ಏನು ಮಾಡಿದ್ರು ಟೀಕೆ ಮಾಡ್ತಾರೆ. ನೀವೇನೇ ಹೇಳಿ ಟೀಕೆ ಮಾಡೋದು. ಈ ಗ್ರಂಥಲ್ಲಿ ಏನಿದೆ, ತಪ್ಪಿದೆ, ಸರಿ ಇಲ್ಲ, ಈ ಗ್ರಂಥ ಬರೆದವ್ರು ಸರಿ ಇಲ್ಲ, ಈ ಗ್ರಂಥ ಸರಿ ಇಲ್ಲ, ಈ ಗ್ರಂಥದ ವಿಷಯಗಳು ಸರಿ ಇಲ್ಲ, ಯಥಾರ್ಥವಾಗಿಲ್ಲ, ಹಾಗೆ ಹೀಗೆ ಅಂತ ಪಿಶುನದ ಮಾತನಾಡುವವರಿಗೆ, ಆಮೇಲೆ ಇದು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಅಂತ ಚಾಡಿ ಹೇಳುವವರಿಗೆ, ಭಗವಂತನ ಮಹಾತ್ಮೆಯ ಬಗ್ಗೆ ಅರಸಿಕತೆ ಇದ್ದವರಿಗೆ, ಭಗವಂತನ ಮಹಿಮೆಗಳು, ಭಗವಂತನ ಗುಣಗಳು, ಭಗವಂತನ ವ್ಯಾಪಾರಗಳು, ನಮ್ಮ ದೇಹಗತವಾದ ಭಗವಂತನ ರೂಪಗಳು, ಅವುಗಳ ವ್ಯಾಪಾರಗಳನ್ನು ತಿಳಿದುಕೊಳ್ಳಲು ರಸಿಕತೆ ಇಲ್ಲದಿದ್ದವನಿಗೆ, ಅರಸಿಕನಿಗೆ ಇದು ಹೇಳುವುದಲ್ಲ, ಅವನಿಗೆ ಹೇಳಬಾರದು ಈ ಗ್ರಂಥನ. ನಿರಂತರವಿಂದಲೂ ಯಾವಾಗಲೂ ಭಗವಂತನ ಅನುಗ್ರಹಕ್ಕಾಗಿ ಪಾತ್ರನಾಗಿ ಸದ್ಗತಿ ಪಡೆಯಬೇಕು ಅಂತ ಇಚ್ಛಾ ಉಂಟಾಗಿರುತ್ತಲ್ಲ ಯಾರಿಗಾದ್ರೂ, ಷಡ್ಗುಣ ಐಶ್ವರ್ಯ ಸಂಪನ್ನದ ಲಕ್ಷ್ಮೀಪತಿಯಾದ ಪರಮಾತ್ಮನ ಪಾದಗಳೆಂಬ ಕಮಲಗಳಲ್ಲಿ ಭ್ರಮರ ಹೇಗೆ ಕಮಲದಲ್ಲಿ ಇದು ರಸವನ್ನು ಹೀರುತ್ತದೋ ಹಾಗೆ ಭ್ರಮರ ಸದೃಶವಾದ ತಮ್ಮ ಮನಸ್ಸನ್ನು ಇಟ್ಟು ಮಹಾತ್ಮೆ ಎನ್ನತಕ್ಕ ಮಧುರವಾದ ಮಧುವನ್ನು ಪಾನ ಮಾಡತಕ್ಕಂತಹ ಅಧಿಕಾರಿಗಳಿಗೆ, ಅವರೇ ಅಧಿಕಾರಿಗಳು, ಅವರಿಗೆ ಅತ್ಯಂತ ಸಂತೋಷದಿಂದ ಇದನ್ನು ತಿಳಿಸುವುದು. ಅವರು ಈ ಗ್ರಂಥದ ತಾತ್ಪರ್ಯವನ್ನು ತಿಳಿದುಕೊಳ್ಳುತ್ತಾರೆ ಅಂತ ದಾಸವರೇಣ್ಯರು ಹೇಳ್ತಾರೆ. ಮುಂದೆ ಹೇಳ್ತಾರೆ ಈ ಗ್ರಂಥ ಏನು ಹೇಳುತ್ತೆ ಅಂತ. ಲೋಕವಾರ್ತೆ ಇದಲ್ಲ, ಪರಲೋಕೈಕನಾಥನ ವಾರ್ತೆ ಕೇಳುವರೆ ಕಾಕು ಮನುಜರಿಗಿದು ಸಮರ್ಪಕವಾಗಿ ಸೊಗಸುವುದೇ. ಕೋಕನದ ಪರಿಮಳವು ಷಟ್ಟದ ಸ್ವೀಕರಿಸುವಂದದಲ್ಲಿ ಜಲಚರ ಬೇಕಬಲ್ಲದೆ, ಇದರ ರಥ ಹರಿಬಕುತಿಗಲ್ಲದಲ್ಲಿ. ಇದು ಯಾವುದ್ಯಾವುದೋ ವಾರ್ತೆಗಳಲ್ಲ, ಯಾರದೋ ಕಥೆಗಳಲ್ಲ, ಯಾವುದೇ ಟಿವಿನಲ್ಲಾಗಲಿ ಚಾನಲ್ಲಾಗಲಿ ಇತರ ದೇಶಗಳ ವಾರ್ತೆಗಳಲ್ಲ, ಯಾವುದೇ ಬಿತ್ತರಿಸುವುದಲ್ಲ, ಭಗವಂತನನ್ನು ಬಿಟ್ಟು ಅನ್ಯತಾ ವಾರ್ತೆ ಅಲ್ಲ, ಲೋಕೈಕನಾಥನ ವಾರ್ತೆ. ಇಡೀ ಲೋಕಕ್ಕೆ ಏಕಮೇವಾದ್ವಿತೀಯನಾಗಿ ಆಗಿರುವ ಲೋಕನಾಥನ ವಾರ್ತೆ ಕೇಳಲಿಕ್ಕೆ ಕಾಕು ಮನುಜರಿಗಿದು. ನಿಷೇಧಗಳಿಲ್ಲದೆ ಮನಸ್ಸನ್ನು ಬಿಟ್ಟು ಮನಸ್ಸು ಹೆಂಗೆ ಬೇಕಂಗೆ ಸಂಚರಿಸುತ್ತೆ ದುಷ್ಟರಾದವರಿಗೆ ಈ ಗ್ರಂಥದ ಮಹಿಮಾ ಏನು ರಸ ಇರುತ್ತೆ, ಇದರಲ್ಲಿ ಅವರಿಗೆ ಏನಿಷ್ಟ ಇರುತ್ತೆ. ಬರೇ ಅವ್ರು ಹೀಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು, ಆ ದೇಶ ಹೀಗಾಯಿತು, ಈ ದೇಶ ಹೀಗಾಯಿತು, ಇವನು ಹೀಗೆ ಮಾಡ್ದ, ಅವನು ಹಾಗೆ ಮಾಡ್ದ, ಲೋಕ ಯೋಚನೆಗಳಲ್ಲೇ ಇದ್ದವರಿಗೆ, ಲೋಕವಾರ್ತೆಗಳಲ್ಲೇ ಆಸಕ್ತನಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳದೆ ಇಂದ್ರಿಯಕ್ಕೆ ತಾನು ದಾಸನಾಗಿರುವವನಿಗೆ ಇದು ಸೊಗಸುತ್ತೆಯ, ಇದು ಸೊಗಸುವುದಿಲ್ಲ ಅಂತ ದಾಸವರೇಣ್ಯರು ಹೇಳ್ತಾರೆ. ಕೋಕಣದ ಪರಿಮಳವು ಷಟ್ಟದ ಸ್ವೀಕರಿಸುವಂದದಲ್ಲಿ ಜಲಚರ ಬೇಗಬಲ್ಲದೆ. ಈಗ ಕಮಲ ಜಲಚರದಲ್ಲಿ ಸರ್ವದಾ ಸಂಚಾರ ಮಾಡಿಕೊಂಡಿರ್ತದೆ. ಅದು ಕೋಕಣದ ಪರಿಮಳ ಅಂದರೆ ಕೆಂಪು ಬಣ್ಣದ ರಕ್ತವರ್ಣ ವಿಶಿಷ್ಟವಾದ ಕಮಲದಲ್ಲಿರುವ ಪುಷ್ಪದಲ್ಲಿ ಷಟ್ಟದ ಅಂದರೆ ಸ್ಥಾನಾಂತರದ ಭ್ರಮರ ಹುಡುಕಿಕೊಂಡು ಬರ್ತದೆ. ಹುಡುಕಿಕೊಂಡು ಬಂದು ಅದರಲ್ಲಿರುವ ಮಕರಂದವನ್ನು ತಾನು ಹೀರುತ್ತದೆ, ತೆಗೆದುಕೊಂಡು ಸುಖ ಪಡುತ್ತದೆ. ಸುಖ ಪಡುವ ಪಾದಿಯಲ್ಲಿ ನೀರಿನಲ್ಲಿ ಸರ್ವದಾ ಸಂಚಾರ ಮಾಡಿಕೊಂಡಿರುವ ಅಂದರೆ ಇಲ್ಲಿ ಒಂದು ನಾವು ತಗೊಳ್ಬಹುದು, ಕಮಲದಲ್ಲಿ ಅಂದರೆ ಬ್ರಹ್ಮ ಅಂತ ತಗೊಳ್ಬೋದು ಒಂದು ಅರ್ಥ. ಬ್ರಹ್ಮ ಕಮಲದ
ಕಮಲದಲ್ಲಿ ಬ್ರಹ್ಮ ಹುಟ್ಟಿಸಿದ್ದಾನೆ. ಕಮಲ ಲಕ್ಷ್ಮೀದೇವಿ ಅಂದರೆ ವೇದಗಳಲ್ಲಿರುವ ಮಕರಂದವನ್ನು, ಅಂದರೆ ವೇದಗಳಲ್ಲಿರುವ ತತ್ವರಹಸ್ಯವನ್ನು, ಭಗವಂತನ ಸರ್ವೋತ್ತಮವನ್ನು, ಭಗವಂತನ ವಿಚಾರವನ್ನು ಹೀರುವ ಭ್ರಮರಗಳು ಅಂದರೆ ಸಜ್ಜನರು, ಅವರು ಆನಂದಿಸುತ್ತಾರೆ. ಹೇಗೆ ಭ್ರಮರವು ಆನಂದಿಸುತ್ತದೆಯೋ ಹಾಗೆ ಆ ಭ್ರಮರ ಆನಂದಿಸುವಂತೆ ಅಲ್ಲಿಯೇ ಕಮಲದ ಅಲ್ಲಿಯೇ ಆವಾಸವಾಗಿರುವ ಕಪ್ಪೆ ಆ ಮಕರವಂದವನ್ನು ಪಾನ ಮಾಡಲಿಕ್ಕೆ ಆಗುತ್ತದೆಯಾ? ಆಗಲ್ಲ ತಾನೆ. ಅಂದರೆ ಹೇಗೆ ಸಜ್ಜನರು ಭ್ರಮರದಂತೆ ವೇದಗಳ ಮೂಲಕ, ನೀರು ಅಂದರೆ ವೇದಗಳ ಮೂಲಕ ಭಗವಂತನ ಪಾದ ಕಮಲದಲ್ಲಿ ಭಗವಂತನ ಗುಣಗಳನ್ನು ತನ್ನ ಯೋಗ್ಯತೆಯ ಅನುಸಾರವಾಗ ಭಕ್ತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ಆನಂದ ಪಡ್ತಾರೋ, ಹಾಗೆ ಅಲ್ಲಿಯೇ ವಾಸವಾಗಿದ್ದ ಕಪ್ಪೆಗಳು ಅಂದರೆ ಭಗವಂತನ ಮಹಿಮೆಯನ್ನು ತಿಳಿಯಲಿಕ್ಕೆ ಯೋಗ್ಯವಿಲ್ಲದ ಜನಗಳು, ತಿಳಿಯಲು ಅಸಡ್ಡೆ ಪಡುವ ಜನಗಳು, ತಿಳಿಯಲಿಕ್ಕೆ ಅಶಕ್ತರಾದವರಿಗೆ ಅವರಿಗೆ ಬೇರೆ ವಿಷಯ ಪದಾರ್ಥಗಳಿಗೆ ಮನಸ್ಸು ಇದ್ದವರಿಗೆ, ಅನುಷ್ಠಾನದಿಂದ ರಹಿತರಾದವರಿಗೆ, ಮಮಕಾರಾದಿಗಳಲ್ಲಿಯೇ ಮುಳುಗಿದವರಿಗೆ ಈ ಹರಿಕಥಾಮೃತಾಸಾರದಲ್ಲಿ ರಸ ಹೇಗೆ ಸಿಗತ್ತೆ? ಭ್ರಮರಗಳಿಗೆ ರಸ ಸಿಗತ್ತೆ ಹೊರತು ಅಲ್ಲಿರುವ ಕಪ್ಪೆಗೆ ರಸ ಸಿಗುವುದಿಲ್ಲ ಅಂತ ದಾಸವರಣ್ಯರು ಅದ್ಭುತ ಉದಾಹರಣೆಯನ್ನು ಕೊಡ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಸ್ವಪ್ರಯೋಜನರಹಿತ ಸಕಲೇಷ್ಟ ಪ್ರದಾಯಕ ಸರ್ವಗುಣ ಪೂರ್ಣ ಪ್ರಮೇಯ ಜರಾಭರಣವರ್ಜಿತ ವಿಗತ ಕ್ಲೇಶ ವಿಪ್ರಥಮ ವಿಶ್ವಾತ್ಮ ಘೃಣಿ ಸೂರ್ಯ ಪ್ರಕಾಶಾನಂತ ಮಹಿಮ ಘೃತ ಪ್ರತೀಕಾರಾಧಿತಾಂಗ್ರಿ ಸರೋಜ ಗುರು ಸುರರಾಜ. ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಭಗವಂತ ಇವನು ಇಷ್ಟೆಲ್ಲ ಕೆಲಸ ಮಾಡ್ತಾನೆ, ಎಲ್ಲರಿಗೂ ಉಪಕಾರ ಮಾಡ್ತಾನೆ. ಅಂತಹ ಭಗವಂತ ಯಾತಕ್ಕೋಸ್ಕರ ಮಾಡ್ತಾನೆ? ಯಾತಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ? ಯಾತಕ್ಕೋಸ್ಕರ ನಮ್ಮನ್ನು ಪಾಲಿಸ್ತಾನೆ? ಯಾತಕ್ಕೋಸ್ಕರ ಪ್ರಳಯವನ್ನು ಮಾಡ್ತಾನೆ? ಯಾಕೆ ಎಲ್ಲರ ದೇಹದಲ್ಲಿ ಸರ್ವಗತನಾಗಿ ಈ ವ್ಯಾಪಾರಗಳನ್ನು ಮಾಡಿಸ್ತಾನೆ? ತಿಳಿಸದಲೇ. ಅಂದರೆ ಅದರಿಂದ ಅವನಿಗೆ ಏನಾದರೂ ಪ್ರಯೋಜನ ಇದೆಯಾ? ನಾವು ಯಾವುದೋ ಕೆಲಸ ಮಾಡಬೇಕು ಅಂದರೆ ನಮಗೆ ಪ್ರಯೋಜನ ಬೇಕು, ಪ್ರಯೋಜನ ಇಲ್ಲದೆ ನಾವು ಮಾಡಲ್ಲ. ಆದರೆ ಭಗವಂತನಿಗೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ ಭಗವಂತನಿಗೆ. ಸ್ವಪ್ರಯೋಜನ ರಹಿತ, ಅವನಿಗೆ ಎಲ್ಲ ಪೂರ್ಣವಾಗಿದೆ. ಅವನಿಗೆ ಇನ್ನೇನು ಬೇಕು? ಪ್ರಯೋಜನ ಏನು ಬೇಕು ಅವನಿಗೆ? ಪ್ರಯೋಜನ ರಹಿತನಾಗಿ ಸೃಷ್ಟಿ ಮಾಡಿ ಅವರವರ ಯೋಗ್ಯತೆಯ ಅನುಸಾರ ನಿಜಗತಿಗಳನ್ನು ಕೊಟ್ಟು ಬೇರೆಯವರ ಪ್ರಯೋಜನಕ್ಕೆ, ಬೇರೆಯವರ ಮೇಲಿನ ಜೀವಿಗಳ ಕರುಣೆಯ ಮೇಲಿನಿಂದ ಅವರು ಉದ್ಧಾರ ಆಗಲಿ ಅಂತ ಭಗವಂತ ವ್ಯಾಪಾರವನ್ನು ಮಾಡಿಸ್ತಾನೆ ಹೊರತು ತನ್ನ ಪ್ರಯೋಜನಕ್ಕೆ ಅಲ್ಲ. ಜೀವಿಗಳ ಎಲ್ಲ ಇಷ್ಟಪ್ರದಾಯಕವನ್ನು ತ್ರಿವಿಧ ಜೀವರಿಗೆ, ಸಾತ್ವಿಕ, ರಾಜಸ, ತಾಮಸ ಜೀವಗಳಿಗೆ ಸುಖ ದುಃಖ ಮಿಶ್ರ ಸುಖ ವ್ಯಕ್ತ ಮಾಡಿಕೊಡ್ತಾನೆ ಲಿಂಗಭಂಗವಾದ ನಂತರ. ಅಂತಹ ಸರ್ವಗುಣ ಪರಿಪೂರ್ಣ, ಸರ್ವಗುಣಗಳ ಘನಿ ಭಗವಂತ, ಅಪ್ರಮೇಯ, ಯಾರಿಂದಲೂ ಸಾಕಲ್ಯೇನ ತಿಳಿಯಲು ಸಾಧ್ಯವೇ ಇಲ್ಲದಂತಹ ಭಗವಂತ ಜೀವರ ಯೋಗ್ಯತಾನುಸಾರವಾಗಿ ತಿಳಿದುಕೊಳ್ತಾನೆ. ಜರಾಮರಣವರ್ಜಿತ, ಹುಟ್ಟು ಸಾವುಗಳು ಇಲ್ಲ. ಬ್ರಹ್ಮದೇವರುಗಳೋಪಾದಿಯಲ್ಲಿ ಹುಟ್ಟು ಸಾವುಗಳಿಲ್ಲ. ಬ್ರಹ್ಮದೇವರಿಗೆ ಲಿಂಗ ಶರೀರ ಇದೆ, ಆದರೆ ಅದು ದಗ್ಧಪಟಾಯಮಾನವಾಗಿದೆ. ಅದರಿಂದ ಅವರಿಗೆ ದೋಷ ಬರೋದಿಲ್ಲ, ಅದರಿಂದ ಆಗುವ ಕರ್ಮಗಳ ಲೇಪ ಅವರಿಗಿಲ್ಲ. ಅವರು ಲಿಂಗದೇಹ ಭಂಗವಾದ ಮೇಲೆ ಅವರು ಹೋಗುವುದು. ಲಕ್ಷ್ಮೀದೇವಿ ಲಿಂಗದೇಹ ಇಲ್ಲ, ಲಕ್ಷ್ಮೀದೇವಿ ಪ್ರಾಕೃತ ಶರೀರ ಇಲ್ಲ ಲಕ್ಷ್ಮೀದೇವಿ. ಆದರೆ ಜರಾಮರಣವರ್ಜಿತ, ದೇಹದಿಂದ ತ್ಯಾಗರೂಪವಾದ ಮರಣದಿಂದ ರಹಿತನಾದವನು, ಏಕ ಪ್ರಕಾರದ ರೂಪವುಳ್ಳವನು, ಅನಾದಿ ಅಂತ್ಯಕಾಲಕ್ಕೂ ರೂಪವುಳ್ಳವನು, ವಿಗತ ಕ್ಲೇಶ, ಎಂದೆಂದಿಗೂ ದುಃಖ ಕಷ್ಟ ಕ್ಲೇಶಗಳು ಅವನಿಗೆ ಬರೋದೇ ಇಲ್ಲ. ಜೀವರಿಗೆ ಬಿಂಬನಾಗಿದ್ದಾನೆ, ಆದರೂ ಜೀವನು ಪಡುವ ಕಷ್ಟ ಸುಖಗಳ ಲೇಪ ಭಗವಂತನಿಗೆ ಇಲ್ಲ. ಆದ್ದರಿಂದ ಭಗವಂತ ವಿಗತ ಕ್ಲೇಶ. ವಿಪ್ರತಮ, ವೇದ ಪಾಠೇತು ವಿಪ್ರ ಅಂತ ವೇದ ಪಾಠದಲ್ಲಿ ವಿಪ್ರ ಅನ್ನ ಬ್ರಹ್ಮದೇವರಿಗಿಂತಲೂ ಉತ್ತಮನಾದವನು. ವಿಶ್ವಾತ್ಮ, ಜಗದಾಕಾರದಂತೆ ವಿರಾಟ ರೂಪವುಳ್ಳವನು, ವಿಶ್ವಕ್ಕೆ ಆತ್ಮನಾದವನು, ಜಗದಾಕಾರದಂತೆ ರೂಪವುಳ್ಳವನು. ಘೃಣಿ,
ಸೂರ್ಯನ ಕಿರಣಗಳು, ಘೃಣಿಯಂದ್ರ ಕಿರಣಗಳು, ಸೂರ್ಯನ ಕಿರಣಗಳುಳ್ಳ ಏಕಕಾಲದಲ್ಲಿ ಅನಂತವಾಗಿ ಒದಗುವಾದರೆ ಎಷ್ಟು ಪ್ರಕಾಶ ಬರುತ್ತೋ ಅಷ್ಟು ಪ್ರಕಾಶಯುತವಾದ ದೇಹಕಾಂತಿ ಉಳ್ಳವನು ಭಗವಂತ. ಅಪರಮಿತ ಮಹಾಚರಿತ್ರ, ಅವನ ಮಹಿಮೆಗೆ ಪರಿಮತಿನೇ ಇಲ್ಲ. ಘೃತ ಪ್ರತೀಕ, ಇಂಥ ಪರಮಾತ್ಮನಿಗೆ ಪ್ರತಿಮಾ ಸದೃಶಳಾದವರು ಯಾರು? ಲಕ್ಷ್ಮೀದೇವಿಯರ ಕರಗಳಿಂದ ಚಂದಾಗಿ ಆರಾಧಿಸಿಕೊಳ್ತಾನೆ ಭಗವಂತ. ಏನು ಪೂಜಿಸ್ತಾಳೆ ಲಕ್ಷ್ಮೀದೇವಿ? ಭಗವಂತನ ಪಾದ ಕಮಲಗಳನ್ನು ಚಂದಾಗಿ ಆರಾಧಿಸ್ತಾಳೆ ಲಕ್ಷ್ಮೀದೇವಿ. ಶ್ರೀಭಾಗದಲ್ಲಿ ಪ್ರಳಯ ಕಾಲದಲ್ಲಿ ಅಂತ ತಗೊಳ್ಬೇಕಾಗತ್ತೆ. ಪ್ರಳಯ ಕಾಲದಲ್ಲಿ ಭಗವಂತನ ಸೇವೆಯನ್ನು ಮಾಡಲು ಲಕ್ಷ್ಮೀದೇವಿ ಮಾತ್ರ ಇರ್ತಾಳೆ, ಇನ್ನೆಲ್ಲರೂ ಉದರದಲ್ಲಿ ಮಾತ್ರ ಇರ್ತಾರೆ, ಭಗವಂತನ ಉದರದಲ್ಲಿ ಇರ್ತಾರೆ. ಅದನ್ನು ವ್ಯಾವರ್ತಕವಾಗಿ ತಗೋಬೇಕು ಬ್ರಹ್ಮಾದಿಗಳನ್ನು. ಬ್ರಹ್ಮಾದಿ ದೇವತೆಗಳು ತಮಗೆ, ಬ್ರಹ್ಮ ರುದ್ರ ಎಲ್ಲ ದೇವತೆಗಳು ಅವನನ್ನು ಪ್ರಭು ಎಂದು ಉಪಾಸನೆ ಮಾಡ್ತಾರೆ. ದೈತ್ಯರು ಅವನಿಗೆ ಪ್ರಭು ಎನ್ನುವುದಿಲ್ಲ, ದ್ವೇಷಿ ಅಂತ. ಭಗವಂತ ದೈತ್ಯರನ್ನು ದ್ವೇಷ ಮಾಡುವುದಿಲ್ಲ, ದೈತ್ಯರು ಭಗವಂತನನ್ನು ದ್ವೇಷ ಮಾಡ್ತಾರೆ. ಹಾಗಾಗಿ ಭಗವಂತ ಸ್ವತಂತ್ರ, ಲಕ್ಷ್ಮಿ ಭಗವಂತನ ಅಧೀನ. ಆದ್ದರಿಂದ ಅವಳ ಅಭಿವ್ಯಕ್ತಿಯು ಭಗವಂತನ ಕಾರಣದಿಂದ ಭಗವಂತನು ಅವಳಿಗೂ ಉತ್ಪತ್ತಿ ಇದೆ ಅಂತ ಹೇಳ್ತಾರೆ. ಹೀಗೆ ಹೇಳಿಬಿಟ್ಟು ಮತ್ತೆ ಹೇಳ್ತಾರೆ, ವನಚರಾದ್ರಿಧರಾಧರನೆ ಜಯ ಮನುಜ ಮೃಗವರ ಮೇಷ ವೇಷ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗು ರಾಮ ಭೂಮ ಜಯ ಜನಕಜಾವಲ್ಲಭನೆ ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ ಜಿನ ವಿಮೋಹಕ ಕಲಿವಿದಾರಣ ಜಯ ರಮಾರಮಣ. ಇನ್ನು ಎರಡು ಸ್ತೋತ್ರಗಳಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಎಂಥ ಭಗವಂತ! ಉದಕದಲ್ಲಿ ಸಂಚಾರ ಮಾಡುವ ಮತ್ಸ್ಯರೂಪಿ ಭಗವಂತ, ವೇದೋದ್ಧಾರ ಮಾಡಿದವನೇ ನಿನಗೆ ಜಯ ಅಂತಾರೆ. ಧರಾಧರನೇ, ಅದ್ರಿ ಮಂದರಗಿರಿ ಪರ್ವತವನ್ನು ಬೆನ್ನಿನಲ್ಲಿ ಧರಿಸಿದ ಮಾಡಿದವನು ಅದ್ರಿ. ಮಂದರಗಿರಿ ಬೆನ್ನಿನಲ್ಲಿ ಧರಿಸಿದ ಅಮೃತಪದನ ಕಾರ್ಯದರ್ಶಿ, ದೇವತೆಗಳಿಗೆ ಅಮೃತಪಾನ ಮಾಡಿಸಿದವನು ಭಗವಂತ. ಧರಾಧರ, ಹಿರಣ್ಯಕ್ಷ ಎಂಬ ರಾಕ್ಷಸರನ್ನು ಭೂಮಿಯಲ್ಲಿ ಕೋರೆಹಳ್ಳಿನಿಂದ ಮೇಲೆ ಧರಿಸಿ ಭೂಮಿಯನ್ನು ಉದ್ಧಾರ ಮಾಡಿದವನು ಭಗವಂತ ವರಾಹದೇವರು. ಜಯ, ಭಕ್ತರಿಗೆ ಜಯರೂಪವಾದ ಮಂಗಳವನ್ನು ಕೊಡು, ಹಾಗೂ ಭಕ್ತರಿಗೆ ಜಯವನ್ನು ಕೊಡು. ಮನುಜ ಮೃಗವರ ವೇಷ, ಮನುಷ್ಯ ಸಿಂಹ ಎರಡೂ ರೂಪಗಳನ್ನು ಧರಿಸಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದವನು ಮನುಜ ಮೃಗವರ ವೇಷ. ಜಯ, ಅಂತವನು ಉತ್ಕೃಷ್ಟನಾಗು. ವಾಮನ ತ್ರಿವಿಕ್ರಮ ದೇವ, ಸಣ್ಣ ರೂಪವಾಗಿ ಬಂದು ವಾಮನನಾಗಿ ಬಂದು ಬ್ರಹ್ಮಚಾರಿಯಾಗಿ ಬಂದು ಬಲಿಚಕ್ರಿಯಲ್ಲಿ ಭೂದಾನ ಬೇಡಿ ಬಲಿಚಕ್ರವರ್ತಿಯಲ್ಲಿ ಅಂತರ ತ್ರಿವಿಕ್ರಮನಾಗಿ ಬೆಳೆದು ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡ ಭಗವಂತ ನಿನಗೆ ಜಯ, ಉತ್ಕೃಷ್ಟನಾಗು. ಭೃಗುರಾಮ, ಭೃಗುಕುಲದಲ್ಲಿ ಜನಿಸಿ ದುಷ್ಟ ಕ್ಷತ್ರಿಯರೆಲ್ಲ ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿದ ಪರಶುರಾಮ ದೇವ ನಿನಗೆ ಜಯ. ಭೂಮ, ಅದೇ ಪರಶುರಾಮ ದೇವರು ಜಯ. ಜನಕಜಾವಲ್ಲಭನೇ, ಜನಕರಾಯನ ಪುತ್ರಿಯಾದ ಸೀತಾದೇವಿಯರ ಪತಿಯಾದ ಶ್ರೀರಾಮಚಂದ್ರ ದೇವರೇ ನಿಮಗೆ ಜಯ. ರುಕ್ಮಿಣಿ ಮನೋರಥ ಸಿದ್ಧಿದಾಯಕ, ಲಕ್ಷ್ಮೀದೇವರ ಅವತಾರವಾದ ರುಕ್ಮಿಣೀ ದೇವಿಯರ ಮನಸ್ಸಿನಲ್ಲಿ ಇದ್ದಂತೆ ತಾನು ಆಕೆಯ ಪತಿಯಾಗಿ ಶಿಶುಪಾಲಾದಿಗಳನ್ನು ಅವಮಾನ ಮಾಡಿದ ಶ್ರೀಕೃಷ್ಣ ರೂಪ ಪರಮಾತ್ಮ. ಜಿನ ವಿಮೋಹಕ, ಜೈನರು ಎಂಬ ನಾಮಾಂಕದಲ್ಲಿ ಅಸುರರಲ್ಲಿ ಅವತಾರ ಮಾಡಿ ಅವರ ಯೋಗ್ಯತೆಗೆ ಅನುಸರಿಸಿದ ಶಾಸ್ತ್ರವನ್ನು ಕಲ್ಪನೆ ಮಾಡಿ ಅವರನ್ನು ಮೋಹಯುಕ್ತರನ್ನಾಗಿ ಮಾಡಿದ ಬೌದ್ಧಾವತಾರ. ಕಲಿವಿದಾರಣ, ಕಲ್ಯಾದಿ ದೈತ್ಯರು ಕಲಿಯುಗ ಅಂತ್ಯದಲ್ಲಿ ಅವತರಿಸಿ ರಾಜ್ಯಭಾರ ಮಾಡಿ ಧರ್ಮ ಮಾರ್ಗಗಳನ್ನು ನಾಶ ಮಾಡ್ತಾ ಇರ್ತಾರೆ. ಆ ಕಲ್ಯಾದಿ ದೈತ್ಯರ ಸಂಹಾರ ಮಾಡುವ ಕಲ್ಕ್ಯಾವತಾರನೇ ನೀನು ಉತ್ಕೃಷ್ಟನಾಗು. ಜಯಾರಮಣ, ಜಯನಾಮಕ ಲಕ್ಷ್ಮೀ ದೇವಿಯರಿಗೆ ಪತಿಯಾದ ಸಂಕರ್ಷಣ ಮೂರ್ತಿಯೇ ನಿನಗೆ ಮಂಗಳ ಎಂದು ದಾಸವರೇಣ್ಯರು ಲಕ್ಷ್ಮೀಪತಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಸಚ್ಚಿದಾನಂದಾತ್ಮಕ ಬ್ರಹ್ಮಕರಾರ್ಚಿತಾಂಗ್ರಿ ಸರೋಜ ಸುಮನಸ ಪ್ರೋಚ್ಛ ಸನ್ಮಂಗಳದ ಮಧ್ವಾಂತಕರಣರೂಢ ಅಚ್ಯುತ ಜಗನ್ನಾಥ ವಿಠಲ ನಿಚ್ಚ ಮೆಚ್ಚಿದ ಜನರ ಬಿಡಕಾಳ್ಗಿಚ್ಚಿನುಂಡಾರಣ್ಯದಳು ಗೋಪರನ ಕಾಯ್ದ. ಸಚ್ಚಿದಾನಂದಾತ್ಮಕ, ನಿರ್ದುಷ್ಟವಾದ ಆನಂದ ಜ್ಞಾನ, ಚಿತ್ತಂದ್ರ ಜ್ಞಾನ ಆನಂದವನ್ನು ಉಳ್ಳವನು, ಆತ್ಮ ಶರೀರವುಳ್ಳ, ಅವನ್ನೇ ಶರೀರವಾಗಿ ಉಳ್ಳ ಪರಮಾತ್ಮ. ಪರಮಾತ್ಮನ ಗುಣಗಳಿಗೂ ಪರಮಾತ್ಮನ ದೇಹಕ್ಕೂ ಭೇದವನ್ನು ಕಲ್ಪಿಸಬಾರದು, ಹಾಗಾಗಿ ಆ ಗುಣಗಳೇ ದೇಹವುಳ್ಳ ಪರಮಾತ್ಮ. ಬ್ರಹ್ಮಕರಾರ್ಚಿತ ಅಂಗ್ರಿ ಸರೋಜ, ಬ್ರಹ್ಮದೇವರ ಕರಗಳಿಂದ ಪೂಜಿತವಾದ ಅವನ ಪಾದಕಮಲಗಳು. ಸುಮನಸ ಪ್ರೋಚ್ಛ, ರುದ್ರಾದಿ ದೇವತೆಗಳಿಂದ ವಂದ್ಯನಾದವನು, ಸ್ತೋತ್ರ ಮಾಡಿಕೊಳ್ಳುವವನು.
ಸನ್ಮಂಗಳದ ಸಮೀಚೀನವಾದ ಐಶ್ವರ್ಯವನ್ನು ಇಟ್ಟುಕೊಂಡವನು, ಜ್ಞಾನ ಭಕ್ತಿ ವೈರಾಗ್ಯ ಮಂಗಳಗಳನ್ನು ಇಹದಲ್ಲಿ ಕೊಟ್ಟು ಪರರಲ್ಲಿ ಮೋಕ್ಷ ಮಂಗಳವನ್ನು ಕೊಡತಕ್ಕವನು, ಮಧ್ವಾಂತಕರಣರೂಢ ಸಜ್ಜನರಲ್ಲಿ ಪರಮಾಂತಕರಣ ಮಾಡಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಸಚ್ಚಾಸ್ತ್ರವನ್ನು ರಚನಾ ಮಾಡಿಸಿ ಆ ಮೂಲಕದಿಂದ ಭಗವದ್ಭಕ್ತನ್ನು ರಕ್ಷಣೆ ಮಾಡಿದ ಪರಮಾತ್ಮ. ಅಚ್ಯುತ ಅಂದರೆ ಚ್ಯುತಿ ಅಂದರೆ ನಾಶ, ಅಚ್ಯುತ ಅಂದರೆ ನಾಶರಹಿತನಾದವನು. ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾದ ಪಾಪ ಪರಿಹಾರ ಮಾಡತಕ್ಕ ಪರಮಾತ್ಮ. ನಿತ್ಯ ಮೆಚ್ಚಿದ ಜನರ, ನಿಶ್ಚಯವಾಗಿ ಮೆಚ್ಚಿದ ಜನರ ಸರ್ವೋತ್ತಮನು ಹರಿ, ನಾವು ದಾಸರು ಎಂದು ಮೆಚ್ಚಿದ ಜನರಿಗೆ ಭಕ್ತ ಜನರನ್ನು ಯಾವ ಕಾಲಕ್ಕೂ ಬಿಡೋದಿಲ್ಲ. ಆ ಗೋಪಾಲಕರನ್ನು ಅರಣ್ಯದೊಳು ಅಡವಿಯಲ್ಲಿ ಬಂದಂತಹ ಕಾಡ್ಗಿಚ್ಚು ಎಂಬ ಅಗ್ನಿಸಿಂಹವನ್ನು ನುಂಗಿದವನಾಗಿ ಗೋಪಾಲಕರನ್ನು ರಕ್ಷಿಸಿದ್ದಾನೆ. ಆದ್ದರಿಂದ ಭಗವಂತ, ಇಂತಹ ಭಗವಂತ ನೀನು ನಮ್ಮನ್ನು ಕಾಪಾಡು ಅಂತ ಹೇಳಿಬಿಟ್ಟು ಜಗನ್ನಾಥದಾಸರು ಸರ್ವಪ್ರತೀಕ ಸಂಧಿಯ ಮಂಗಳವನ್ನು ಹೇಳಿದ್ದಾರೆ. ಮುಂದೆ ಹೇಳ್ತಾರೆ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ, ಅಥವಾ ಸ್ಥಾವರ ಜಂಗಮ ಸಂಧಿ ಅಂತ ಕರೀತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಲ್ಲಿಯೂ ಕೂಡ ನಿಷ್ಕಾಮಕ ಕರ್ಮ ಮಾಡುವ ವಿಧಿ, ದೇಹದಲ್ಲಿ ನಾಡಿಗಳ ವಿಚಾರ, ಇಂದ್ರಿಯಗಳ ನಿಯಾಮಕ ಕ್ರಮ, ವ್ಯತಿರೇಕ ಪೂಜಾ ವಿಚಾರ, ಪ್ರತಿಮಾ ಪೂಜಾ ವಿಚಾರ ಮುಂತಾದವುಗಳ ವಿವರಗಳನ್ನು ಇಲ್ಲಿ ಕೊಡ್ತಾರೆ. ಮೊದಲನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಪಾದುಕೆಯ ಕಂಟಕ ಸಿಕತ ಮೊದಲಾದವನನುದಿನ ಭಾಜಿಸುವವೇ, ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಹುಷಿ ಕಪನ ಮೂರ್ತಿ, ಸಾದರದಿ ನೆನೆವವನು ಏನಪರಾಧಗಳ ಮಾಡಿದರು ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಅನುಸಂಧಾನ ಮಾಡಿಕೊಂಡು ಬಾಳ್ತಾ ಇದ್ರೆ ಅವನಿಗೆ ದುರಿತ ರಾಶಿಗಳು ಮೋಕ್ಷಕ್ಕೆ ಪ್ರತಿಬಂಧಕ ಆಗುವುದಿಲ್ಲ, ಅಡಚಣೆ ಆಗುವುದಿಲ್ಲ ಅಂತ ದಾಸರೇನು ಹೇಳ್ತಾರೆ. ಕಂಟಕ ಅಂದರೆ ಏನು? ಮುಳ್ಳು. ಶಿಖತ ಅಂದರೆ ಮರಳು. ಬೇರೆ ಎಲ್ಲವೂ ನಡೀಲಿಕ್ಕೆ ತೊಂದರೆಯಾಗುವಂತಹ ಬಂಧುವನ್ನು ತಿಳ್ಕೊಳ್ಳಿ. ಈ ಪಾದುಕೆಯನ್ನು ಧರಿಸಿ ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಅಥವಾ ಒಂದು ಯಾವುದೋ ದಾರಿಗೆ ಹೋಗಬೇಕು. ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಮುಳ್ಳು ಕಲ್ಲುಗಳು ಎಲ್ಲ ಅಡಚಣೆಗಳಿವೆ, ಕಾಲಿಗೆ ಚುಚ್ಚತ್ತೆ ಅಲ್ವಾ. ನಾವು ಪಾದುಕೆಗಳನ್ನು ಹಾಕ್ಕೊಳ್ತೀವಿ ಅಲ್ವಾ. ಪಾದುಕೆಗಳನ್ನು ಹಾಕಿಕೊಂಡಾಗ ನಮಗೆ ಕಲ್ಲು ಮುಳ್ಳು ಮಣ್ಣು ಏನು ಮಾಡಲ್ಲ. ನಾವು ದಾರಿಯಲ್ಲಿ ಅನಾಯಾಸವಾಗಿ ಹೋಗ್ತೀವಿ. ಹಾಗೆ ಅಧಿಕಾರಿಗಳು ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಬೇಕಾದರೆ ಈ ಮಾರ್ಗದಲ್ಲಿ ನಡೆದುಕೊಂಡು ಹೋಗಬೇಕು. ಮಾರ್ಗಕ್ಕೆ ಏನು ದಾರಿ? ಸತ್ಸಾಧನೆ ಅನ್ನುವುದೇ ದಾರಿ. ಈ ಮಾರ್ಗಕ್ಕೆ ಏನು ಮುಳ್ಳುಗಳು, ಏನು ಉಸುಕುಗಳು ಅಂದರೆ ಕಾಮುಕ ಪಾಪಗಳು, ಸಕಾಮುಕ ಪಾಪಗಳು, ಸಕಾಮುಕ ಪುಣ್ಯಗಳು, ಅಹಂ ಮಮತಾದಿಗಳು, ಮಮಕಾರಾದಿಗಳು. ಇದರಿಂದ ನಾವು ವೈಕುಂಠಾದಿಪುರಗಳನ್ನು ಸೇರುವುದಕ್ಕೆ ಬಾಧಕ ಮಾಡಿ ಸೇರದಂತೆ ನಮಗೆ ತಡೆಯುತ್ತವೆ. ಇಂತಹ ಮಾರ್ಗ ಪಡೆಯಬೇಕಾದರೆ ಏನು ಮಾಡಬೇಕು? ನಾವು ಏಕಾದಶ ಇಂದ್ರಿಯಗಳನ್ನು, 11 ಇಂದ್ರಿಯಗಳನ್ನು, ಏಕಾದಶ ಇಂದ್ರಿಯಗಳನ್ನು ನಾವು ಭಗವಂತನಲ್ಲಿ ಕ್ರೋಢೀಕರಿಸಿ ನಮ್ಮ ಜ್ಞಾನವನ್ನು ಸಮೃದ್ಧಿ ಮಾಡಿಕೊಂಡು ಮೋಕ್ಷದ ದಾರಿಯಲ್ಲಿ ನಡೆಯಬೇಕು ಅಲ್ವಾ. ಏಕಾದಶ ಇಂದ್ರಿಯಗಳಲ್ಲಿ ನಾವು ಏನು ಮಾಡಬೇಕು? ಏಕಾದಶ ಇಂದ್ರಿಯಗಳೇ ಕಲ್ಲು ಮುಳ್ಳುಗಳಾಗುವ ಸಂಭವ ಹೆಚ್ಚು. ನಾವು ಏಕಾದಶ ಇಂದ್ರಿಯಗಳನ್ನೇ ಪಾದುಕೆಗಳನ್ನಾಗಿ ಮಾಡಿಕೊಳ್ಳಬೇಕು. ಮೋಕ್ಷದ ದಾರಿಯಲ್ಲಿ ನಾವು ಹೋಗಬೇಕಾದರೆ ಏಕಾದಶ ಇಂದ್ರಿಯಗಳನ್ನು ಪಾದುಕೆ ಮಾಡಿಕೊಂಡು ಬರುವ ಅಡಚಣೆಗಳಲ್ಲೆಲ್ಲ ನಾವು ದಾಟಿಕೊಂಡು ಹೋಗಬೇಕು. ಇಲ್ಲ ಅಂದರೆ ಆ ಅಡಚಣೆಗಳು ನಮ್ಮನ್ನು ದಾರಿ ತಪ್ಪಿಸ್ತವೆ. ಅಹಮ್ಮಕಾರ, ಮಮಕಾರ, ಕ್ರೋಧ, ಮತ್ಸರ, ಅಸೂಯೆ ಇವೆಲ್ಲವೂ ಕೂಡ ನಮಗೆ ಮೋಕ್ಷಕ್ಕೆ ಹೋಗುವ ದಾರಿಯನ್ನು ತಪ್ಪಿಸುವವು. ಇವುಗಳನ್ನು ನಾವು ತೊಂದರೆ ಕೊಡ್ತವೆ. ಆದ್ದರಿಂದ ಇವುಗಳಿಗೆ ನಾವು ಇಂದ್ರಿಯಗಳಿಗೆ ಪಾದುಕೆ ತರಹ ಮಾಡಿಕೊಂಡು ಬಿಟ್ಟು ಇಂದ್ರಿಯಗಳನ್ನು ಜಯಿಸಿ ನಾವು ಆ ಮಾರ್ಗವನ್ನು ನಡೆಯಬೇಕು ಅಂತ ದಾಸವರೇಣ್ಯರು ಹೇಳ್ತಾರೆ. ಹೀಗೆ ನಡೆದು ಒಂದು ಅರೆಲವ ಕಾಲ, ಒಂದು ಕ್ಷಣಕಾಲದಲ್ಲೂ ಬಿಡದೆ ನಿಷ್ಕಾಮದಿಂದ ಇಂದ್ರಿಯಗಳಲ್ಲಿ ಇದ್ದು ಆ ಇಂದ್ರಿಯಗಳ ಮೂಲಕ ಇಂದ್ರಿಯ ನಿಯಾಮಕನಾದ ಮೂರ್ತಿ ಯಾರು?
ಭಗವನ್ಮೂರ್ತಿಯ ಆ ಮೂರ್ತಿಯ ತಿಳಿದು ವಾಸನಾನುಸಂಧಾನದಿಂದ ಇಂದ್ರಿಯಗಳಲ್ಲಿ ಚಿಂತಿಸಿ ಷೋಡಶೋಪಚಾರಗಳ ಪೂಜೆಯನ್ನು ಮಾಡಬೇಕು. ಮಮಕಾರ ಅಹಮ್ಮಿಂದ ರಹಿತನಾಗಿ ನಿಷ್ಕಾಮಕವಾಗಿ ನಮ್ಮ ಬಿಂಬಕ್ರಿಯಾದ್ವಾರ ಭಗವಂತನಿಗೆ ನಾವು ಮಾಡ್ತೇನೆ ಅಂತ ಅನುಸಂಧಾನ ಮಾಡಿ ಪಾದರಕ್ಷೆಗಳನ್ನು ತೊಡಿಸಿ, ಇಂದ್ರಿಯಗಳಿಗೆ ಪಾದರಕ್ಷೆಗಳನ್ನು ತೊಡಿಸಿ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಅವನ ಅನುಸಂಧಾನ ಮಾಡಿಕೊಂಡು ಇಂದ್ರಿಯಗಳಲ್ಲಿ ಇರುವ ಪರಮಾತ್ಮನ ರೂಪಗಳು, ತತ್ತಭಿಮಾನಿಗಳು, ಅಭಿಮಾನಿಗಳ ದೇವರ ಅಂತರ್ಗತ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದ ಅಂತರ್ಗತ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿಬಿಟ್ಟು ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಐಕ್ಯವನ್ನು ಮಾಡಿಕೊಂಡು ಬಿಟ್ಟು ಬಿಂಬಕ್ರಿಯಾದ್ವಾರ ನಾವು ಮಾಡ್ತೇನೆ ಅಂತ ಅನುಸಂಧಾನ ಮಾಡಿದರೆ ಅವೇ ಇಂದ್ರಿಯಗಳಿಗೆ ಪಾದುಕೆಗಳಾಗ್ತವೆ. ಹಾಗೆ ನೆನೆಯುವವನು, ಹಾಗೆ ಪಾದುಕೆಯನ್ನು ಹಾಕಿಕೊಂಡು ನೆನೆಯುವವನು, ಭಗವಂತನನ್ನು ಸ್ಮರಿಸುವವನು ಏನು ಅಪರಾಧಗಳನ್ನು ಮಾಡಿದರೂ ಸರಿಯೇ. ಅಂದರೆ ನಾವು ಚಪ್ಪಲಿ ಹಾಕ್ಕೊಂಡ್ಬಿಟ್ಟು ಹೋಗ್ತೀವಿ, ಪಾದಕೆಗಳನ್ನು ಹಾಕ್ಕೊಂಡ್ಬಿಟ್ಟು ಏನು ಮುಳ್ಳು ತುಳಿತೀವಿ, ಕಲ್ಲು ತುಳಿತೀವಿ, ನಮಗೇನು ಪೆಟ್ಟಾಗಲ್ಲ ಅಲ್ವಾ? ಹಾಗೆ ಅಪರಾಧ ರೂಪವಾದ ಪಾಪಗಳೆಂಬೋ ಸಿಗತಗಳು ತುಳಿಯುವನೇನಾದರೂ ಸರಿಯೇ ನಿರೋಧಗೈಸವು. ಹೇಗೆ ಪಾದುಕೆ ಅದಕ್ಕೆ ಅಡ್ಡಿ ಬರುತ್ತೋ ಹಾಗೆ ಸಾಧನವೆಂಬೋ ಮಾರ್ಗವನ್ನು ನಡೆಯೋ ವಿಷಯದಲ್ಲಿ ಅವು ವಿರೋಧ ಮಾಡೋದಿಲ್ಲ. ಮೋಕ್ಷ ಸಾಧನೀಭೂತವಾದ ಮಾರ್ಗ ನಡೆಯೋದಕ್ಕೆ ಯಾವ ನಿರ್ಬಂಧವೂ ಆಗುವುದಿಲ್ಲ ಅಂತ ದಾಸವರೇಣ್ಯರು 2ನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಹಗಲನಂದಾದೀಪದಂದದಿ ನಿಗಮವೇದ್ಯನ ಪೂಜಿಸುತ್ತ ಕೈ ಮುಗಿದು 4 ಪುರುಷಾರ್ಥವನು ಬೇಡದಲೇ ಜಗದುದರ ಕೊಟ್ಟದನು ಭುಂಜಿಸಿ ಮಗ ಮಡದಿ ಪ್ರಾಣೇಂದ್ರಿಯ ಆತ್ಮಾದಿಗಳು ಭಗವದೀನ ಎಂದಡಿಗಡಿಗೆ ನೆನೆವುದಿರು. ಹಗಲಿನಲ್ಲಿ ನಾವು ದೇವರಿಗೆ ನಂದಾದೀಪ ಇಡ್ತೀವಿ ಅಲ್ವಾ? ಹಗಲಿನಲ್ಲಿ ಅದು ಬೆಳಗ್ಗೆನೂ ಉರಿಯುತ್ತೆ, ರಾತ್ರಿನೂ ಉರಿಯುತ್ತೆ ನಂದಾದೀಪ. ಹಗಲಿನಲ್ಲಿ ವಿದ್ಯಮಾನವಾದ ನಂದದೀಪೋಪಾದಿಯಲ್ಲಿ ಎಂದರೆ ಹಗಲಿನಲ್ಲೂ ಕೂಡ ಆರಿಸದ ದೇವರಲ್ಲಿ ಇಟ್ಟ ಅಖಂಡವಾಗಿ ಉರಿಯುವ ದೀಪದ ಸಂಕೇತ. ಈ ದೀಪದ ಪ್ರಕಾಶ ಹಗಲನೆಯ ದಾರಿಗೂ ಪ್ರಯೋಜನ ಇಲ್ಲದೇನೆ ಈಶ್ವರನ ಪ್ರೀತಿಗೋಸ್ಕರ ಮಾಡಲ್ಪಟ್ಟಿದ್ದು ಹ್ಯಾಂಗೋ ಹಾಗೆ ನಾವು ನಿಷ್ಕಾಮ ಕರ್ಮದಿಂದ ಭಗವಂತನ ಸೇವೆಯನ್ನು ಮಾಡಬೇಕು. ನಿಗಮ ವೇದ್ಯನ, ವೇದಗಳಿಂದ ಪ್ರತಿಪಾದ್ಯನಾದವನ ನಮ್ಮ ಪ್ರತಿಮಾನ ಹೃದಯದಲ್ಲಿ ನಿಲ್ಲಿಸಬೇಕು. ಆ ರೂಪವನ್ನು ಅಚಂಚಲ ಮನಸ್ಸಿನಿಂದ, ಒಂದೇ ರೀತಿಯ ಚಂಚಲವಾದ ಮನಸ್ಸಿನಿಂದ ಅಲ್ಲ, ಅಚಂಚಲವಾದ ಮನಸ್ಸಿನಿಂದ ಅಂತರ್ಗತದಲ್ಲಿ ವೇದವೇದ್ಯನನ್ನು ತಿಳಿಯಬೇಕು. ಇದು ಇಂದ್ರಿಯಗಳಲ್ಲಿ, ಇಂದ್ರಿಯ ಜನಿತ ಕರ್ಮಗಳಲ್ಲಿ ಅನುಸಂಧಾನವನ್ನು ತಿಳಿಯುತ್ತಾ ನಾವು ಇಂದ್ರಿಯ ಜನಿತ ಕರ್ಮಗಳಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ ಅವುಗಳಲ್ಲಿ ನಾವು ಏನು ಮಾಡಿ ಕರ್ಮ ಮಾಡ್ತೀವೋ ಅದು ಭಗವಂತನ ಪೂಜೆ ಅಂತ ಚಿಂತಿಸುತ್ತಾ ಮಾನಸ ನಿರ್ಮಿತ ಪೂಜಾ ದ್ರವ್ಯಗಳು. ನಾವು ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ನಾವು ನೈವೇದ್ಯ ಮಾಡ್ಬೇಕಾದ್ರೆ ನಾವು ಇಟ್ಟರೆ ಸ್ವಲ್ಪ ಇಟ್ಟಿರ್ತೀವಿ ಏನೋ. ನಾವೇನು ಹೇಳೋದು? ಭಕ್ಷ್ಯ, ಭೋಜ್ಯ, ಪರಮಾನ್ನಗಳೆಲ್ಲ ಇಟ್ಟಿದ್ದೀವಿ ಅಂತ ಹೇಳ್ತೀವಿ. ಭಗವಂತ ಆ ಅನುಸಂಧಾನ ಇರಬೇಕು ಅಂತ ಹೇಳ್ತಾರೆ. ಆ ಪೂಜಾ ದ್ರವ್ಯಗಳಿಂದ ಕೈ ಮುಗಿದು ಏಕಾದಶಿ ಇಂದ್ರಿಯಂತ 10 ಬೆರಳುಗಳು 10 ಇಂದ್ರಿಯಗಳು ಕೈ ಮುಗಿದದ್ದು ಮನೋ ಇಂದ್ರಿಯ 11 ಇಂದ್ರಿಯ ಕೈ ಮುಗಿಬೇಕಾದರೂ ಕೈಯಲ್ಲಿರುವ ಯಾರು? ಕೈಯಲ್ಲಿರುವ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ಅಂತರ್ಗಮಿಯಾದ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣದ ಅಂತರ್ಗಮಿಯಾದ ಭಗವಂತನ ರೂಪವನ್ನು ಧ್ಯಾನಿಸಬೇಕು. ಆಮೇಲೆ ಹರಿಪಾದಕ್ಕೆ ಅರ್ಪಿಸಿದರೆ ಅವನಲ್ಲಿ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವ ಒಂದು ಉಪಯೋಗವನ್ನು ನಾವು ಕೇಳಬಾರ್ದು. ಭಗವಂತನಿಗೆ ಪೂಜೆ ಅರ್ಪಿಸ್ಬೇಕಷ್ಟೇ. ನಿನಗೆ ಅರ್ಪಿಸ್ತಿದ್ದೇನೆ, ನೀನು ಕೊಟ್ಟಿದ್ದು ನಿನಗೆ ಅರ್ಪಿಸ್ತಿದ್ದೇನೆ ಭಗವಂತ ಅಂತ. ಜಗದುದರ, ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವನಿಗೆ, ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡರೂ ಅವನ ಹೊಟ್ಟೆ ತೆಳವೆ. ನಾವೇನಿಲ್ಲ ಅಂದ್ರೂ ಗ್ಯಾಸ್ ತುಂಬಿಕೊಂಡು ಹೊಟ್ಟೆ ದಪ್ಪ. ಇದು ನಮ್ಮ ಅವಲಕ್ಷಣ. ಭಗವಂತ ಇಡೀ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಧರಿಸಿದರೆ ಅವನಿಗೇನು ವಿಕಾರ ಇಲ್ಲ. ಅಂತಹ ಪರಮಾತ್ಮ ಕೊಟ್ಟದ್ದನ್ನು ಭುಂಜಿಸು, ಅವನು ಕೊಟ್ಟಿದ್ದನ್ನು ನೀನು ಸ್ವೀಕರಿಸು. ಅವನು ಕೊಟ್ಟಿದ್ದನ್ನು ನೀನು ಸ್ವೀಕರಿಸು. ನೀನು ಕೊಟ್ಟಿದ್ದೀಯ ಭಗವಂತ, ನೀನು ಕೊಟ್ಟಿದ್ದನ್ನು ನಾನು ಸ್ವೀಕರಿಸ್ತೀನಿ. ನಾನೇನು ಬೇಡಲ್ಲ, ನನಗೇನು ಕೊಡಬೇಕೋ ನಿನಗೆ ಗೊತ್ತು, ನೀನು ಕೊಡು, ನಾನು ಸ್ವೀಕರಿಸ್ತೇನೆ ಅಂತ ಇರಬೇಕು. ಏನೂ ಅಧಿಕವಾಗಿ ಬೇಡ.
ನನ್ನ ಹೆಂಡತಿ, ನನ್ನ ಮಕ್ಕಳು, ಅಥವಾ ಹೆಂಡತಿ ಇದ್ರೆ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಬಂಧುಗಳು, ನನ್ನ ಇಂದ್ರಿಯ, ನನ್ನ ಆತ್ಮ, ಸ್ಥೂಲ ಶರೀರ, ಈ ಶರೀರಗಳು, ನಾನು ಸಂಪತ್ತು ಮಾಡಿದ ಧನ ಧಾನ್ಯಾದಿಗಳು ಎಲ್ಲವೂ ಭಗವಂತ ನಿನ್ನ ಅಧೀನ, ನೀನು ಕೊಟ್ಟದ್ದು ನಿನಗೆ ಅರ್ಪಣೆ ಅಂತ ಮಾಡಬೇಕು. ಎಲ್ಲವೂ ಪರಮಾತ್ಮನ ಅಧೀನ ಅಂತ ತಿಳಿದುಬಿಟ್ಟು ಅದರಲ್ಲಿರುವ ನಾನು ಅನ್ನುವ ಅಹಂಕಾರವನ್ನು ಮರೆತು ಕಳೆದುಕೊಂಡು, ನನ್ನದು ಎನ್ನುವ ಮಮಕಾರವನ್ನು ಕಳೆದುಕೊಂಡು, ಭಗವಂತನನ್ನು ಅತಿ ದೃಢವಾದ ಭಕ್ತಿಯಲ್ಲಿ ಅಡಿಗಡಿಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಭಗವಂತನನ್ನು ಮರೆಯದಲೇ, ಸ್ಮರಣೆಗೆ ಅಹಂಕಾರಗಳ ಮಮತಾದಿಗಳ ಸ್ಮರಣೆಗೆ ತಾರದಲೇ ನೆನೆಯುತ್ತಾ ಇರು. ಇದೇ ಮೋಕ್ಷಕ್ಕೆ ಸಾಧನೀಭೂತವಾದ ಮಾರ್ಗ. ನಡೆಯೋದಕ್ಕೆ ಇವೇ ಪಾದರಕ್ಷೆಗಳು ಉಳ್ಳ ಪಾಪಗಳು ಎಂಬ ಕಂಟಕ ಸಿಕಾತಿಗಳನ್ನು ಬಾರಿಸೋದರಲ್ಲಿ ನಮ್ಮದು ನೋಡಿ, ನಮ್ಮ ಧಾರಣೆ ಇಲ್ಲ. ಈಗ ಭಗವಂತ ಎಲ್ಲ ಮಾಡ್ತಾನೆ, ಭಗವಂತ ನಮ್ಮಲ್ಲಿದ್ದಾನೆ, ಎಲ್ಲ ವಸ್ತುಗಳು ನಾವು ಸ್ವತಂತ್ರ, ಭಗವಂತ ಸ್ವತಂತ್ರ, ಎಲ್ಲವೂ ಭಗವದ್ಗೀನ, ಎಲ್ಲರಲ್ಲೂ ಪರಮಾತ್ಮ ಅಂತ ತಿಳ್ಕೊಳ್ತೀವಿ. ಮರುಕ್ಷಣದಲ್ಲಿ ನಮಗೆ ಆ ದೃಢತೆ ಇಲ್ಲ. ನಾನು ನಂದು, ನನ್ನ ಮನೆಗೆ ಹೋಗ್ಬೇಕು, ನಾನು ಹೋಗ್ಬೇಕು ಅಲ್ವಾ, ನಾನು ಹೋಗ್ಬೇಕು, ಇದು ನಮ್ಮದು. ಯಾಕೆಂದರೆ ನಾವು ಹೇಳೋದುಂಟು, ನಾವು ನಮ್ಮಲ್ಲಿ ಭಗವಂತ ಇದ್ದಾನೆ, ಅವನೇ ವ್ಯಾಪಾರ ಮಾಡ್ತಾನೆ, ಅವನು ವ್ಯಾಪಾರ ಮಾಡಲಿಲ್ಲ ಅಂದರೆ ನಮಗೆ ಏನೂ ಮಾಡಲಿಕ್ಕಾಗಲ್ಲ. ತೃಣಮಪಿನ ಚಲತೆ ಹಾಗೆ ಇದೆ ಅಂತ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಎಲ್ಲ ಯತಿಗಳದ್ದು ಕೇಳ್ತೀವಿ, ಎಲ್ಲ ಆಚಾರ ಕೇಳ್ತೀವಿ, ಎಲ್ಲರೂ ಹೇಳೋದು ಅದನ್ನೇನೆ ಅಲ್ವಾ. ಅದೇ ಹೇಳ್ತಾರೆ, ಅಷ್ಟು ಪ್ರವಚನ ಕೇಳಿ ಆಚಾರ್ಯರು 7:30 ಮುಗಿಸ್ಬೇಕಾಗಿದ್ದ ಪ್ರವಚನ 8 ಗಂಟೆ ತನಕ ಮುಂದುವರಿತಪ್ಪ. ಏನು ಮಾಡ್ತೀರಾ? ಅಯ್ಯೋ 7:30 ಆಗೋಯ್ತು, ನನ್ನ ಮನೆ ದೂರ ಇದೆ, ನಾನೊಬ್ಬನೇ ಹೋಗಬೇಕು, ಹೆಂಗೆ ಹೋಗೋದು? ತೊಂದರೆ ಆಗತ್ತೆ, ಯಾರ ಕಳ್ಳಕಾಕರು ಬಂದುಬಿಟ್ರೆ ಏನು, ಯಾರೋ ಹೊಡೆದು ಬಿಟ್ರೆ ಏನು, ಯಾರೋ ಮಾಡಿಬಿಟ್ರೇನು? ಪುರಾಣದಲ್ಲಿ ಅವಾಗ ಹೇಳಿದ್ದೇನು, ನೀವು ಕೇಳಿದ್ದೇನು? ನೀವು ಒಬ್ಬರೇ ಇಲ್ಲ, ನಿಮ್ಮಲ್ಲಿ ದೇವರಿದ್ದಾನೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರು ನಡೆದರೆ ನೀನು ನಡಿತೀಯ ಹೊರತು ನೀನು ಒಬ್ಬರೇ ನಡೀಲಿಕ್ಕಾಗಲ್ಲ, ನಿನ್ನದಲ್ಲ, ಎಲ್ಲ ಭಗವಂತನ ಸೊತ್ತು ಅಂತ ಕೇಳಿದ್ದೇ ಕೇಳಿದ್ದು ಪೂರ್ತಿ ಆಯುಷ್ ಪೂರ್ತಿ ಕೇಳಿದ್ದು. ಪ್ರವಚನ ಒಂದು ಅರ್ಧ ಗಂಟೆ ಲೇಟ್ ಆಯ್ತಾ, ಅಯ್ಯೋ ಆಚಾರ್ಯ ಇನ್ನೂ ಬಿಟ್ಟಿಲ್ಲ, ನಾವು ಮನೆಗೆ ಒಬ್ಬರೇನೇ ಹೋಗಬೇಕು ಅಂತ ಹೋಗೋದು, ಒಬ್ಬರೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಪ್ರವಚನ ಕೇಳಿ ನಮ್ದು ಇದು ದೃಢತೆ. ಒಂದು ಕ್ಷಣ ಇದ್ದ ದೃಢತೆ, ಒಂದು ಕ್ಷಣ ಇದ್ದ ಜ್ಞಾನ, ಇನ್ನೊಂದು ಕ್ಷಣದಲ್ಲಿ ಭಗವಂತ ಮುಹ್ಯಂತಿಯಂ ಸೂರ್ಯ ಮಾಯ ಮಾಡಿಬಿಡ್ತಾನೆ ನಮ್ಮ ಯೋಗತೆಗನುಸಾರವಾಗಿ. ಇದು ನಾವು ಹೀಗಿರಬಾರ್ದು. ತೈಲಧಾರೆಯಂತೆ ಮನಸ್ಸು ಕೊಡೆಯೋ ಹರಿಯಲ್ಲಿ ಶಂಭೋ ಅಂತ ಈಶ್ವರನ ಕೇಳ್ಕೊತೀವಲ್ಲ, ಹಾಗೆ ತೈಲಧಾರೆಯಂತೆ, ನೀರಿನ ಧಾರೆ ಅಲ್ಲ, ನೀರಿನ ಧಾರೆನಲ್ಲಿ ಬಿರುಕು ತೈಲಧಾರೆಯಲ್ಲಿ ಬಿರುಕು ಒಂದೇ ಸಮ ಬರುತ್ತೆ. ಹಾಗೆ ಭಗವಂತನಲ್ಲಿ ಮನಸ್ಸು ಯಾವಾಗಲೂ ಒಂದೇ ಸಮನೆ ಇರಬೇಕು. ಹಾಗೆ ಇದ್ದರೆ ಅದು ಚಪ್ಪಲಿಯ ಥರ ನಮಗೆ ಮೋಕ್ಷಕ್ಕೆ ದಾರಿಯನ್ನು ಕೊಡ್ತದೆ ಅಂತ ದಾಸವರಣ್ಯರು ಸುಂದರವಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅಸ್ವತಂತ್ರನು ಜೀವ ಹರಿಸರ್ವಸ್ವತಂತ್ರನು ನಿತ್ಯ ಸುಖಮಯ ನಿಸ್ವಬದ್ಧಲ್ಪಜ್ಞ ಶಕ್ತಿ ಸುಖ ದುಃಖ ನಿರ್ವಿಣ್ಯ ಹ್ರಸ್ವದೇಹಿ ಸನಾಥ ಜೀವನು ವಿಶ್ವವ್ಯಾಪಕ ಕರ್ತು ಬ್ರಹ್ಮ ಸರಸ್ವತಿ ಶಾದ್ಯಮರನುತ ಹರಿ ಎಂದು ಕೊಂಡಾಡು. ಇಲ್ಲಿ ಈಗ ಪರಮಾತ್ಮನ ವಿಲಕ್ಷಣವನ್ನು ಹೇಳ್ತಾರೆ, ಜೀವ ಪರಮಾತ್ಮನ ಭೇದವನ್ನು ಹೇಳ್ತಾರೆ, ತತ್ವವನ್ನು ತಗೊಳ್ಕೊಳ್ತಾರೆ. ಅಸ್ವತಂತ್ರನು ಜೀವ, ಜೀವ ಅಸ್ವತಂತ್ರ. ಜೀವ ಅಂದ್ರೆ ನಾವಷ್ಟೇ ಅಲ್ಲ ರೀ, ಬ್ರಹ್ಮರಿಂದ ಹಿಡಿದು ಬಿಟ್ಟು ಎಲ್ಲರೂ ಜೀವನೇ. ಜೀವ ಅಸ್ವತಂತ್ರ, ಅವರಿಗೆ ಸ್ವತಂತ್ರ ಎಳ್ಳು ಮಾತ್ರವೂ ಇಲ್ಲ, ಎಳ್ಳಷ್ಟು ಮಾತ್ರವೂ ಸ್ವತಂತ್ರ ಇಲ್ಲ. ಯಾರಿಗೆ ಲಕ್ಷ್ಮೀದೇವಿಯಿಂದ ಹಿಡಿದು ಯಾರಿಗೂ ಇಲ್ಲ ಸ್ವತಂತ್ರ. ಎಳ್ಳು ಜೀವ ಸ್ವತಂತ್ರ. ಆಮೇಲೆ ಆ ಜೀವ ಅಸ್ವತಂತ್ರ, ಹರಿ ಸ್ವತಂತ್ರ. ಜೀವ ಅಸ್ವತಂತ್ರನಾಗಿದ್ದಾನೆ, ಹರಿ ಎಲ್ಲ ರೀತಿಯಿಂದಲೂ ಸ್ವತಂತ್ರ. ಅವನೂ ನಿತ್ಯ, ನಾವೂ ನಿತ್ಯ. ನಾವು ಅಂದರೆ ಜೀವ ನಿತ್ಯ. ಆದರೆ ಜೀವನು ಭಗವಂತನ ಅಧೀನ, ಲಕ್ಷ್ಮೀನೂ ಭಗವಂತನ ಅಧೀನ. ಲಕ್ಷ್ಮಿನೇ ಭಗವಂತನ ಅಧೀನ ಅಂದ ಮೇಲೆ ಬ್ರಹ್ಮಾದಿಗಳು ಅಧೀನರಾಗಲೇಬೇಕು. ಇದು ಯಾಕೆ ಹೇಳಿದ್ರು? ಯಾವುದೇ ಗ್ರಂಥಗಳು ತಗೊಳ್ಳಿ, ಭಗವಂತ ಸ್ವತಂತ್ರ, ಜೀವ ಅಸ್ವತಂತ್ರ ಅಲ್ವಾ? ಯಾವುದೇ ಶಾಸ್ತ್ರದ ಅರ್ಥ ಏನು?
ಭಗವಂತ ಗುಣಪರಿಪೂರ್ಣ, ಭಗವಂತ ಸರ್ವಜ್ಞ, ಜೀವ ಅಲ್ಪಜ್ಞ, ಜೀವ ಸ್ವತಂತ್ರ, ಭಗವಂತ ಸ್ವತಂತ್ರ. ನೋಡಿ ಇದು ಏನು ಹೇಳ್ತಾರೆ ಅಂದರೆ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪರಾತ್ಪರೋ ಪರಮಃ ಸ್ವತಂತ್ರ ಅಂತ ಹೇಳ್ತಾರೆ. ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಲ್ಪಶಕ್ತಿ ಅಸರ್ವಜ್ಞಾನಾದಿ ಪಾರತಂತ್ರ್ಯಂ ಅಪೂರ್ಣತಾ ಉಪಜೀವಕತ್ವಂ. ನಾವು ನೋಡಿ ಉಪಜೀವಕರು, ಭಗವಂತ ಉಪಜೀವ್ಯ. ನಾವು ಅವನನ್ನು ಅವಲಂಬಿಸಿ ಜೀವಿಸುತ್ತಿದ್ದೇವೆ, ಭಗವಂತನಿಗೆ ಯಾರ ಅವಲಂಬನೆ ಬೇಕಾಗಿಲ್ಲ. ನಾವು ಭಗವಂತನನ್ನು ಅವಲಂಬಿಸಿ ಜೀವಿಸುತ್ತಿದ್ದೇವೆ, ಇತರ ಜೀವರು. ಭಗವಂತನಿಗೆ ಅವಲಂಬನೆ ಇಲ್ಲ. ನಾವು ಉಪಜೀವಕರು, ನಾವು ಭಗವಂತನನ್ನು ಉಪಜೀವಿಸಿ ಇದ್ದೇವೆ. ಅವನು ಅಲ್ಪ ಶಕ್ತಿ, ಅವನು ಬಹಳ ಕಡಿಮೆ ಶಕ್ತಿ. ಎಲ್ಲಿದೆ ಜೀವನ ಶಕ್ತಿ? ಎಲ್ಲಿದೆ ಜೀವನ ಶಕ್ತಿ? ಒಂದು ಕುದುರೆಯ ಕೂದಲಿನ ತುದಿ ತೆಗೆದುಕೊಂಡು 100 ಭಾಗ ಮಾಡಿ ಅದರ ಒಂದು ಭಾಗದಲ್ಲಿ ಜೀವ. ಯೋಚನೆ ಮಾಡಿ, ಆ ಜೀವ ಈ ದೊಡ್ಡದಾದ ಶರೀರವನ್ನು ಹೊರಲಿಕ್ಕಾಗತ್ತಾ? ಈ ಸ್ಥೂಲ ಶರೀರವನ್ನು ಹೊರಲಿಕ್ಕಾಗತ್ತಾ ಅಂತ ಜೀವನಿಗೆ? ಆ ಜೀವನಿಗೆ ಒಳಗಡೆ ತನ್ನ ರೂಪವನ್ನು ಕೊಟ್ಟು ತಾನು ಇದ್ದು ಬಿಟ್ಟು ಜೀವನಿಗೆ ಧಾರಣಾ ಶಕ್ತಿಯನ್ನು ಕೊಡುವವನು ಪರಮಾತ್ಮ. ಆ ಪರಮಾತ್ಮ ಆ ಧಾರಣೆ ಶಕ್ತಿಯನ್ನು ಕೊಡ್ತಾನೆ. ಜೀವ ಅಲ್ಪಜ್ಞ, ಅಲ್ಪ ಶಕ್ತಿ. ಭಗವಂತ ವಿರಾಟ್ ರೂಪ, ಶಕ್ತಿ, ಅಚಿಂತ್ಯ ಶಕ್ತಿ ಉಳ್ಳವನು ಭಗವಂತ ಅಂತ ತಿಳ್ಕೊಳ್ಬೇಕು. ಇದನ್ನೆಲ್ಲ ದಾಸರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಮಂದಮತಿಗಳಿಗೆ ಅನುಮಾನ ಬರುತ್ತೆ. ಒಂದು ಕಡೆ ಕೇಳ್ತೀವಿ ನಾವು, ಪರಮಾತ್ಮ ಹುಟ್ಟದ? ನಮ್ಮ ಹುಟ್ಟಿಗೂ ಪರಮಾತ್ಮನ ಹುಟ್ಟಿಗೂ ವ್ಯತ್ಯಾಸ ಇದೆ. ನಾವೇನು ತಿಳ್ಕೊಳ್ತೀವಿ, ಕೃಷ್ಣ ಪರಮಾತ್ಮ ಹುಟ್ಟುಬಿಟ್ಟ, ಹುಟ್ಟಟ್ಟ ಹತ್ತು ಬಿಟ್ಟ. ಇದು ಭ್ರಮೆ ಅಲ್ವಾ? ಇದು ಮೋಹ ಅಲ್ವಾ? ಪರಮಾತ್ಮನಿಗೆ ಹುಟ್ಟಿದೆಯಾ? ಇಲ್ಲ ಅಲ್ವಾ? ಅಂದರೂ ಪರಮಾತ್ಮನಿಗೆ ಹುಟ್ಟಿ ಏನು ಅಂತಂದರೆ, ಅವನ ಹುಟ್ಟು, ಅವನ ಅವತಾರ, ಅವನ ಅಧೀನ. ನಮ್ಮ ಹುಟ್ಟು ನಮ್ಮ ಅಧೀನ ಅಲ್ಲ. ನಾವು ಯಾವಾಗ ಹುಟ್ಟಬೇಕು ಅಂತೀವೋ ಆವಾಗ ಹುಟ್ಟಲಿಕ್ಕಾಗಲ್ಲ ಅಲ್ವಾ? ಭಗವಂತನ ಅವತಾರ ಅವನ ಇಚ್ಛೆ, ಅವನ ಪ್ರತಿಯೊಂದು ಅವನ ಸ್ವಭಾವ, ಅವನ ಇಚ್ಛೆ, ಅವನ ಇಚ್ಛೆಯಿಂದ ಅವನು ಸೃಷ್ಟಿ ಮಾಡ್ತಾನೆ. ಹಾಗೆ ಭಗವಂತನ ಇಚ್ಛೆ ಅದು, ಅವನ ಅವತಾರ. ಭಗವಂತನ ಅವತಾರಗಳಿಗೂ ಭಗವಂತನ ರೂಪಗಳಿಗೇನು ಭೇದ ಇಲ್ಲ. ಭಗವಂತನನ್ನು ನಾವು ಮಗು ಅಂತ ತಿಳ್ಕೊಳ್ತೀವಿ, ಕೃಷ್ಣನನ್ನು ಮಗು ಅಂತ ತಿಳ್ಕೊಳ್ತೀವಿ, ಬೆಣ್ಣೆ ಕದ್ದ ಅಂತ ತಿಳ್ಕೊಳ್ತೀವಿ, ಕೃಷ್ಣನನ್ನು ಕಳ್ಳ ಅಂತೀವಿ. ಇದು ಭ್ರಮೆ. ಶಾರದಲ್ಲಿ ಓದಿದಾಗ ನಮ್ಗೆ ಏನಾಗತ್ತೆ ಅಂದರೆ ಈ ಥರ ಭ್ರಮೆ ಬರುತ್ತೆ. ಭ್ರಮೆ ಬರಬಾರ್ದು. ಭಗವಂತ ಸ್ವತಂತ್ರ, ಭಗವಂತ ಅವನು ಸರ್ವ ಸ್ವತಂತ್ರ. ಭಗವಂತ ಕಳ್ಳ ಅಲ್ಲರಿ. ಅವರವ್ರ ಮನೆಯಲ್ಲಿ ಅವರವರು ಸಾಮಾನ್ಯ ಇರತ್ತಪ್ಪ. ನಮ್ಮ ಮನೆಯಲ್ಲಿರುವ ವಸ್ತುವನ್ನು ನಾವು ತೆಗೆದುಕೊಂಡ್ರೆ ನಮಗೆ ಕಳ್ಳರು ಅಂತಾರೆ ಯಾರಾದರೂ? ನಮ್ಮ ಮನೆಯಲ್ಲಿರುವ ವಸ್ತುವನ್ನು ನಾವು ತೆಗೆದುಕೊಂಡ್ರೆ ಕಳ್ಳರು ಅಂತಾರ? ಇಲ್ಲ. ಭಗವಂತನ ವಸ್ತುಗಳೇ ಎಲ್ಲ ಇಡೀ ಪ್ರಪಂಚದಲ್ಲಿರೋದು. ಭಗವಂತ ಅದನ್ನು ತೆಗೆದುಕೊಂಡ್ರೆ ಅವನು ಕಳ್ಳ ಅಂತ ಹಿಂಗಂತೀರಾ? ನಾವು ಭಗವಂತನಿಗೆ ಅರ್ಪಿಸದೇ ತೆಗೆದುಕೊಂಡ್ರೆ ನಾವು ಕಳ್ಳರಾಗ್ತೀವಿ ಅಂತ ಇದೆ. ಹೀಗೆ ನಾವೇನು ಮಾಡ್ತೀವಿ, ಭಗವಂತ ಅಸ್ವತಂತ್ರ, ನಾನೇ ಭಗವಂತ, ಜೀವ ಬ್ರಹ್ಮನಿಗೂ ಭೇದ, ನಾನು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವ ವೇದದಲ್ಲಿರುವ ವಾಕ್ಯಗಳು ಮಂದಮತಿಗಳಿಗೆ, ನಮ್ಮಂತಹ ಜೀವಿಗಳಿಗೆ ಅನುಮಾನವನ್ನು ಕೊಡುತ್ತದೆ. ಕೆಲವು ಕಡೆಗೆ, ಕೆಲವೊಬ್ಬರಿಗೆ ಅದನ್ನೇ ಕೊಡುತ್ತೆ, ತಮೋಯೋಗರಿಗೆ ಅದನ್ನೇ ಕೊಡುತ್ತೆ. ಹಾಗಾಗಿ ಆ ಅನುಮಾನಗಳು ಹೋಗಬೇಕು ಅಂತ ಹೇಳಿಬಿಟ್ಟು ದಾಸವರೇಣ್ಯರು ಹೇಳ್ತಾರೆ, ಸುಖ ದುಃಖ ನಿರ್ವಿಣ್ಯ. ಭಗವಂತನಿಗೆ ಸಾತ್ವಿಕ, ರಾಜಸ, ತಾಮಸ ಗುಣಗಳು, ಪ್ರಾಕೃತಿಕ ಗುಣಗಳಿಂದ ಪ್ರಭಾವ ಇಲ್ಲ. ಅವನಿಗೆ ಅಪ್ರಾಕೃತ ಶರೀರ, ಅವನಿಗೆ ಯಾವ ಗುಣಗಳೂ ಇಲ್ಲ, ಯಾವ ಗುಣಗಳೂ ಬಾಧಿಸುವುದಿಲ್ಲ. ಭಗವಂತ ನಿರ್ಗುಣ ಅಂದರೆ ದೋಷವಿಲ್ಲದ ಗುಣವುಳ್ಳವನು ಅಂತ ಅರ್ಥ. ಅವನು ಲಿಂಗದೇಹ
ನಿಸ್ವಬದ್ಧ ಅಂದರೆ ಏನು? ಭಗವಂತ ಜೀವ ಯಾವಾಗಲೂ ಲಿಂಗದೇಹನ ಕಟ್ಟಿಸಲ್ಪಟ್ಟರೆ ಬದ್ಧ. ಜೀವ ಭಗವಂತ ಹಾಗೆ ಬದ್ಧನಲ್ಲ. ಜೀವ ಅಲ್ಪಜ್ಞಾನಿ ಜೀವ. ಜೀವನಿಗೆ ಅವನ ದೇಹವನ್ನು ಬಿಟ್ಟು ಬೇರೆ ಕಡೆಗೆ ಎಲ್ಲ ಆಗುವುದಿಲ್ಲ. ಜೀವ ಭಗವಂತ ಸರ್ವಗತ ಅಂತ ನಿನ್ನೆ ಹೇಳಿದೆ. ಸರ್ವಗತ, ಸರ್ವ ಜೀವರಲ್ಲೂ ಭಗವಂತ ಇದ್ದಾನೆ. ಆದರೆ ಆ ಜೀವ ಆ ಒಂದು ದೇಹದಲ್ಲಿ ಭಗವಂತನ ಇಚ್ಛೆ ಪ್ರಕಾರ ತನ್ನ ಕರ್ಮಾನುಗುಣ ಸರವಾಗಿ ಇರ್ತಾನೆ ಹೊರತು ಅವನ ಜೀವ ಎಲ್ಲ ಕಡೆ ವ್ಯಾಪ್ತನಲ್ಲ, ಎಲ್ಲ ಕಡೆಗೆ ವ್ಯಾಪ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಅಲ್ಪಜ್ಞ, ಹ್ರಸ್ವದೇಹಿ ಅಂದರೆ ಪ್ರಾಕೃತ ದೇಹಗಳನ್ನು ಧರಿಸ್ಕೊಳ್ತಾನೆ, ಅನೇಕ ಜನ್ಮಗಳಿಂದ ಸಂಚಾರ ಮಾಡ್ತಾ ಇರ್ತಾನೆ, ಅತ್ಯಂತ ಚಿಕ್ಕ ದೇಹವುಳ್ಳವನು. ಆಮೇಲೆ ಪರಮಾತ್ಮನಿಗೆ ಯಾರೂ ಒಡೆಯರಿಲ್ಲ, ಜೀವನಿಗೆ ಒಡೆಯರಿದ್ದಾರೆ. ಪರಮಾತ್ಮ ಒಡೆಯ. ಇಡೀ ವಿಶ್ವದಲ್ಲಿ ವ್ಯಾಪಕನಾಗಿದ್ದಾನೆ ಪರಮಾತ್ಮ. ಯಾವರಿಗೂ ಸೃಷ್ಟ್ಯಾದಿಗಳಿಗೆ ಕರ್ತನಾದವನು ಭಗವಂತ. ಎಲ್ಲ ಕ್ರಿಯೆಗಳಿಗೂ ಕರ್ತನಾದವನು ಭಗವಂತ. ಬ್ರಹ್ಮ, ಸರಸ್ವತಿ, ರುದ್ರದೇವರು, ಇಂದ್ರದೇವರು ಮೊದಲಾದ ದೇವತೆಗಳಿಂದ ಸ್ತುತಿಸಿ ಮಾಡೋದಕ್ಕೂ ವಂದನ ಮಾಡೋದಕ್ಕೂ ಅವರಿಗೆ ಭಗವಂತನನ್ನು ಬಿಟ್ಟು ಯಾರೂ ಇಲ್ಲ. ಭಗವಂತನನ್ನೇ ಸ್ತೋತ್ರ ಮಾಡಬೇಕು, ಭಗವಂತನನ್ನೇ ವಂದಿಸಬೇಕು, ಭಗವಂತನನ್ನೇ ಚಿಂತಿಸಬೇಕು. ಅಂತಹ ಭಗವಂತ ಅಂಥವನು ಹರಿ ಎಂದು ಕೊಂಡಾಡು, ಶ್ರೀಹರಿ ಅವನು ಅಂತ ಕೊಂಡಾಡು. ಇಂತಹ ಪರಮಾತ್ಮನನ್ನು ತಿಳಿದುಕೊಂಡು ಪರಮಾತ್ಮನ ಸ್ತೋತ್ರದಿಂದ ಕೊಂಡಾಡಿದರೆ ರಮಾದೇವರು ಈಶ್ವರ ಅನ್ನೋಪಾದಿಯಲ್ಲಿ ಲಕ್ಷಣಗಳನ್ನು ಉಳ್ಳವರಾಗಿದ್ದರು, ಕೆಲವೊಂದು ಲಕ್ಷಣವನ್ನು ಉಳ್ಳವರಾಗಿದ್ದರು. ಅವಳು ಪರಾಧೀನಳಾದ್ದರಿಂದ ಪರಮಾತ್ಮನಿಗೆ ಜೀವಸದೃಶಳಾಗಿದ್ದಾಳೆ. ನಮಗೆ ಜೀವಸದೃಶಳಲ್ಲ, ಪರಮಾತ್ಮನಿಗೆ ಜೀವಸದೃಶಳು. ಪರಮಾತ್ಮ ದಾರಿಗೂ ಸದೃಶನಲ್ಲ, ಯಾರಿಗೂ ಸದೃಶನಲ್ಲ ಅಂತ ಹೇಳಿಬಿಟ್ಟು ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಮುಂದೆ ಮತ್ತೆ ಇವರು ಗಣಿತಶಾಸ್ತ್ರವನ್ನು ತೆಗೆದುಕೊಂಡು ಸಂಖ್ಯಾಶಾಸ್ತ್ರಕ್ಕೆ ಬರ್ತಾರೆ ದಾಸರು. ಮತ್ತೆ ವಿಶ್ವಾದ್ಯಂಟು ರೂಪೊಂಬತ್ತರಿಂದಲಿ ಪೆಚ್ಚಿಸಲು 72 ರೂಪಗಳಹವು ಒಂದು ಸಹಸ್ರ. ಪೃಥಕ್ ನಾಡಿಗಳೊಳಗೆ ಸರ್ವೋತ್ತಮನ ತಿಳಿಯೆಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನಯನಿಗೆ ಶಾಂತಿ ಪರ್ವದಲ್ಲಿ. ಇಲ್ಲಿ ಭಗವಂತನ ನಾಡಿಗಳೆಲ್ಲ ಗುಂಪಿನಲ್ಲಿ ಇರುವ ಕೆಲವೊಂದು ರೂಪಗಳನ್ನು ಮತ್ತೆ ಹೇಳ್ತಾರೆ. ಇದನ್ನ ಭೀಷ್ಮ ಧರ್ಮರಾಜನಿಗೆ ಉಪದೇಶಿಸಿದ. ಎಲ್ಲಿ ಕೆಲವೊಂದು ಪುಸ್ತಕದಲ್ಲಿ, ಗ್ರಂಥದಲ್ಲಿ ಭೀಷ್ಮ ಪರ್ವ ಅಂತ ಇದೆ. ಭೀಷ್ಮ ಪರ್ವ ಅಂತ ತಗೊಂಡ್ರೆ ಪದ ವಿಂಗಡಣೆ ಮಾಡಬಹುದು, ಆದರೆ ಭೀಷ್ಮ ಪರ್ವದಲ್ಲಿ ಇದು ಇಲ್ಲ. ಇದು ಇರೋದು ಶಾಂತಿ ಪರ್ವದಲ್ಲಿ. ಭೀಷ್ಮ ಪರ್ವದಲ್ಲಿ ಬರೀ ಯುದ್ಧ ಇದ್ದಿದ್ದು, ಶಾಂತಿ ಪರ್ವದಲ್ಲಿ ಮೋಕ್ಷ ಧರ್ಮ ಅಂತ ಬರಬೇಕಾದ್ರೆ ಅದರಲ್ಲಿ ಭೀಷ್ಮನ ಉಪದೇಶ ಇದೆ ಧರ್ಮರಾಜನಿಗೆ. ಇದು ಪ್ರಮಾಣ. ನೋಡಿ ಹೇಳ್ತಾರೆ, ವಿಶ್ವ ಎಂದು 8 ರೂಪ 9ರಲ್ಲಿ ಪೆಚ್ಚಿಸಲು ಅಂತ ಹೇಳ್ತಾರೆ. ಭಗವಂತನ 8 ರೂಪ ಯಾವುದು? ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಈ 8 ರೂಪಗಳು ಶ್ರೀಹರಿಯ ಪರಮಾತ್ಮನ 8 ರೂಪಗಳು. ಇವುಗಳನ್ನು 9ರಿಂದ ಮಲ್ಟಿಪ್ಲೈ ಮಾಡಿ, 9ರಿಂದ ಗುಣಿಸಿ. ಹೆಚ್ಚಿಸಲು ಅಂದರೆ ನಾವು ತರಕಾರಿ ಹೆಚ್ಚೋದಲ್ಲ. ಹೆಚ್ಚಿಸಲು ಅಂತಂದ್ರೆ ಅದಕ್ಕೆ ಗುಣಿಸು 8 × 9 72 ಆಯಿತು ಅಲ್ವಾ? 9 ಯಾವುದು? ಸುಮ್ಮನೆ 9ರಿಂದ ಗುಣಿಸು ಅಂತಾಗತ್ತಾ ಅಂದರೆ ಹೇಳ್ತಾರೆ ತತ್ವಗಳು. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ. ಈಗ 9 ತತ್ವಗಳು ನಮ್ಮ ದೇಹದಲ್ಲಿ ಇದೆ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ನಾಡಿಯಲ್ಲಿಯೂ ಇದೆ. ಪ್ರತಿ ತತ್ವದಲ್ಲಿ 8 ರೂಪಗಳು. ನೋಡಿ, 8 ರೂಪಗಳು ಯಾವುದು? ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ತತ್ವಗಳು 9. ಒಂದೊಂದು ತತ್ವಗಳಲ್ಲಿ 8 ರೂಪಗಳಿಂದ ಭಗವಂತ ಇದ್ದಾನೆ. 9 ಗುಣಿಸು 8 72 ರೂಪ ಆಯಿತು. 72 ರೂಪಗಳಾಯಿತು. ಈಗ ಹಿಂದಿನ ಸಂಧಿಗಳಲ್ಲಿ ಭಗವಂತನ
ಭಗವಂತನು ನಮ್ಮ ದೇಹಗತವಾದ 72,000 ನಾಡಿಗಳಿಗಿರುವ ರೂಪವನ್ನು ಹೇಳಿದ್ರಲ್ವಾ. ಇಲ್ಲಿ ಒಂದು ವ್ಯತ್ಯಾಸ ಮಾಡ್ತಾರೆ. ಏನು ಅಂತಂದ್ರೆ, ಆ ನಾಡಿಗಳನ್ನು ಏನು ಹೇಳ್ತಾರೆ ಅಂದರೆ, ಒಂದೊಂದೇ ಸಹಸ್ರ ಪೃಥಕ್ ನಾಡಿಗಳೊಳಗೆ ಈ 72,000 ನಾಡಿಗಳಿದ್ದಾವಲ್ಲ, ಇದನ್ನು 1000 ನಾಡಿಯ ಒಂದು ಗುಂಪು ಮಾಡಿ, 1000 ನಾಡಿಯ ಒಂದು ಗುಂಪು ಮಾಡಿ, ಹಾಗೆ 72 ನಾಡಿಗಳಾದವು. 72,000 ಗುಂಪುಗಳದ್ದು 72 ಗುಂಪುಗಳಾದವು. 1000 ನಾಡಿಗಳದ್ದು 72,000 ಆಯಿತು. ಆ 72 ನಾಡಿಗಳಲ್ಲಿ 72 ರೂಪಗಳಲ್ಲಿ ಆ 1000 ನಾಡಿಗಳ ಗುಂಪು ಉಂಟಲ್ಲ, ಅದರಲ್ಲಿ 72 ರೂಪಗಳಿಂದ ಭಗವಂತ ಇರ್ತಾನೆ. ಅಲ್ಲಿಗೆ 72,000 ರೂಪಗಳಾದವು. 72,000 ರೂಪಗಳಾಯಿತು. ಹೀಗೆ ಭಗವಂತ ಇದ್ದಾನೆ ಅಂತ ಶಾಂತಿ ಪರ್ವದಲ್ಲಿ ಹೇಳ್ತಾರೆ. ಹೇಳ್ಬಿಟ್ಟು ಏನು ಹೇಳ್ತಾರೆ ಇದಕ್ಕೆ, ಮತ್ತೆ ಮುಂದೆ ಹೇಳ್ತಾರೆ ನೋಡಿ, 8 ಪ್ರಕೃತಿಗಳೊಳಗೆ ವಿಶ್ವಾದ್ಯಂಟು ರೂಪದಲ್ಲಿದ್ದು ಭಕುತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡಬಿಡದೆ ವೈಕುಂಠ ರಮಣ ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ. ಮುಂದಿನ ಪದ್ಯದಲ್ಲಿ ತಗೊಳ್ತಾರೆ. ಈ ಪದ್ಯಕ್ಕೆ ದೇಹದಲ್ಲಿ 8 ಸ್ಥಾನದಲ್ಲಿ 8 ರೂಪದಿಂದ ಭಗವಂತ ಸಂರಕ್ಷಿಸುತ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮಾಣ ಏನಂದ್ರೆ, ಭಗವದ್ಗೀತಾ 7ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿದೆ, ಭೂಮಿರಾಪೋ ಅನಲೋ ವಾಯು ಖಮ್ಮನಃ ಬುದ್ಧಿರೇವಚ ಅಹಂಕಾರ ಇದೀಯಂ ಮೇ ಭಿನ್ನ ಪ್ರಕೃತಿರಷ್ಟದ ಅಂತ. ಪ್ರಕೃತಿ 8 ಅಂತಾರೆ ಕೃಷ್ಣ ಪರಮಾತ್ಮ ಗೀತಾದಲ್ಲಿ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ 8 ಆಯಿತು. ಇದು 9 ಮಹತ್ತತ್ವನೂ ಅಹಂಕಾರದಲ್ಲೇ ಸೇರಿರುತ್ತೆ. ಮಹತ್ತತ್ವ ಉಲ್ಲೇಖ ಇಲ್ಲ ಅಂದರೆ ಅಹಂಕಾರತ್ವವು ಮಹತ್ತತ್ವದ ಕಾರ್ಯ ಆಗಿರುತ್ತೆ. ಕಾರ್ಯವಾಚಕ ಅಹಂಕಾರ ಶಬ್ದ ಲಕ್ಷಣಾವೃತ್ತಿಯಿಂದ ಮಹತ್ತತ್ವವನ್ನು ಸೂಚಿಸಿದೆ. ಇದಕ್ಕೆ ಪ್ರಮಾಣ ಏನು ನೀವು ಹೇಳ್ತಿರಲ್ಲ ಅಂತಂದರೆ, ಇದನ್ನು ಪ್ರಮೇಯ ದೀಪಿಕದಲ್ಲಿ ಹೇಳಿದೆ. ಏನು ಹೇಳಿದೆ ಪ್ರಮೇಯ ದೀಪಿಕದಲ್ಲಿ ಅಂದರೆ, ಅಹಂಕಾರ ಪದೇನ ಮಹತ್ತತ್ವಂ ಉಪಲಕ್ಷಣೀಯಂ ಎಂದು ಹೇಳಿದೆ. ಈ ಪ್ರಕಾರ ಪ್ರಕೃತಿ 8 ವಿಧಗಳು. ಆ 8 ವಿಧಗಳಲ್ಲಿ ಪರಮಾತ್ಮ 8 ರೂಪಗಳು, ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ 8 ರೂಪಗಳಿಂದ 8 ಪ್ರಕೃತಿಗಳಲ್ಲಿ ಇರ್ತಾನೆ. ಅಂದರೆ 8 + 9 ಪ್ರಕೃತಿಗಳಲ್ಲಿದ್ದರೂ ಕೂಡ 72 ಆಗತ್ತೆ ಅವನ ರೂಪ ಅಂತ ಹೇಳ್ತಾರೆ. ಹಾಗೆ ಭಗವಂತ ಈ ನಾಡಿಗಳಲ್ಲಿ ಒಂದೊಂದು ನಾಡಿಗಳಲ್ಲಿ ಈ ತತ್ವಗಳಿರ್ತಾವಲ್ಲ, ಆ 9 ತತ್ವಗಳಲ್ಲಿ ಭಗವಂತ 8 ರೂಪದಿಂದ ಇದ್ದು ಬಿಟ್ಟು 72 ರೂಪದಿಂದ ಇದ್ದು ಬಿಟ್ಟು ನಾಡಿಗಳ ಗತವಾದಲ್ಲಿ ಸಂಚರಿಸ್ತಾ ಇರ್ತಾನೆ ಭಗವಂತ ಅಂತ ಹೇಳ್ತಾರೆ. ಕಂಟಕವ ಪರಿಹರಿಸುತ್ತಲಿ ಅಂದರೆ, ನಾವು ಏನು ಕಳ್ಳು ಮುಣ್ಣು ದಾರಿಯಲ್ಲಿರುತ್ತಲ್ಲ ಅದನ್ನು ಪರಿಹರಿಸುತ್ತಾ ನಮ್ಮನ್ನು ರಕ್ಷಿಸುತ್ತಾನೆ ದಿನದಿ. ನೆಂಟನಂದದಿ ಎಡಬಿಡದೆ ವೈಕುಂಠ ರಮಾರಮಣ ತನ್ನವರ ನಿಷ್ಕಂಟಕ ಸ್ವಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ. ನಮ್ಮ ನೆಂಟ ಅಂದರೆ ಏನು, ಬಂಧುಗಳಂದದಿ ನಮ್ಮನ್ನು ಎಡಬಿಡದೆ ವೈಕುಂಠದ ಪತಿ ಅವನು ನಮ್ಮ ನಿಷ್ಕಂಟಕ ಸುಮಾರ್ಗದಲ್ಲಿ ನಮ್ಮ ಮಾರ್ಗದಲ್ಲಿ ಬರುವ ಎಲ್ಲ ಕಂಟಕಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಪಡೆತಾನೆ. ನೆಂಟನು ನಮ್ಮನ್ನು ವೈಕುಂಠ ಮಾರ್ಗಕ್ಕೆ ಕರೆದುಕೊಂಡು ಹೋಗಬೇಕೆಂದರೆ ನಾವು ಗಂಟನ್ನು ಬಿಡಬೇಕು. ಭಗವಂತ ನಮ್ಮ ನೆಂಟ, ಅವನ ದಾರಿಯೇ ಅವನು ಕರೆದುಕೊಂಡು ಹೋಗಬೇಕೆಂದರೆ ನಾವು ಈ ಸಂಸಾರ ಎಂಬ ಗಂಟನ್ನು ಬಿಡಬೇಕು. ಸಂಸಾರ ಅನ್ನೋ ಗಂಟು ಬಿಡಲಿಲ್ಲ ಅಂದರೆ ಭಗವಂತ ಕರೆದುಕೊಂಡು ಹೋಗಲ್ಲ. ಸಂಸಾರ ಅನ್ನೋ ಗಂಟು ಬಿಟ್ಟರೆ ಭಗವಂತ ನೆಂಟ ಆಗ್ತಾನೆ. ಭಗವಂತನನ್ನು ಬಿಟ್ಟರೆ ಸಂಸಾರ ಗಂಟಾಗತ್ತೆ, ಕಗ್ಗಂಟಾಗತ್ತೆ. ಸಂಸಾರದಲ್ಲೇ ಹುಟ್ಟಿ ಸಾವು ಹಂಗೆ ಇರಬೇಕಾಗತ್ತೆ. ಇದು ಭಗವಂತ ನೆಂಟನಂದದಲ್ಲಿ ಕಾಯುವ ಅಂತ ಹೇಳ್ತಾರೆ. ಸಜ್ಜನರನ್ನು ಹೀಗೆ ಯಾರು ಚಿಂತಿಸ್ತಾರೋ ಸಜ್ಜನರನ್ನು ಜ್ಞಾನ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ. ದುರ್ಜನರನ್ನು ದುರ್ಬುದ್ಧಿಯನ್ನು ಕೊಟ್ಟು ಬಿಟ್ಟು ಅವರನ್ನು ಬಡಿಯುತ್ತಾನೆ ಅಂತ ಹೇಳ್ತಾರೆ. ಮುಂದೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಸ್ವರಮಣ
ಶಕ್ತ್ಯಾದಿ ರೂಪದೀಕರಣಮಾನಿಗಳೊಳಗೆ ನೆಲೆಸಿದ್ದ ಅರವಿದೂರನು ಸ್ಥೂಲ ವಿಷಯಗಳುಂಡುಣಿಪ ನಿತ್ಯ ಅರಿಯದಲೆ ನಾನೆಂಬೆನೆಂಬವ ನಾನುಂಬೆನೆಂಬವ ನಿರಿಯಗಳ ನುಂಬುವನು ನಿಶ್ಚಯ ಮರಳಿ ಮರಳಿ ಭವಾಟವಿಯ ಸಂಚರಿಸಿ ಬಳಲುವನು. ಭಗವಂತನ ಶಕ್ತ್ಯಾದಿ ರೂಪಗಳ ಕಾರ್ಯವನ್ನು ಹೇಳ್ತಾರೆ. ಭಗವಂತನ 12 ರೂಪಗಳ ಚಿಂತನೆಯನ್ನು ಹೇಳ್ತಾರೆ. ಈ ಅರವಿದೂರನು ಅಂದರೆ ದೋಷ ದೂರನಾದ ಪರಮಾತ್ಮ ಶಕ್ತಿ ಪ್ರತಿಷ್ಠಾ 12 ರೂಪಗಳೊಂದಿಗೆ ಕರ್ಣಾಮಾನಿಗಳೊಳಗೆ ಇಂದ್ರಿಯದ ಅಭಿಮಾನಿಗಳಾದ ಸೂರ್ಯ ಚಂದ್ರ ಮುಂತಾದ ಏಕಾದಶಿ ಇಂದ್ರಿಯ ಅಭಿಮಾನಿಗಳಿಗೆ 11 ರೂಪವು ದೇಹಾಕಾರದಂತೆ ಪುರುಷ ರೂಪದಿಂದ 12 ರೂಪದಿಂದ ನೆಲೆಸಿದ್ದು ಸ್ಥೂಲ ದೇಹಗಳಿಂದ ನಮಗೆ ಭೋಗ ಮಾಡತಕ್ಕಿರುವ ಸ್ಥೂಲ ವಿಷಯಗಳಲ್ಲಿ ಸ್ವರಮಣನು ತನ್ನ ಸಾಖ್ಯವಾದ ರಸಗಳನ್ನು ತೆಗೆದುಕೊಳ್ಳುವವನು ಬಿಂಬಕ್ರಿಯಾದ್ವಾರ ಒಂದು ಉಣಿಪ ದೇವತೆಗಳ ದ್ವಾರ ದೇಹದ್ವಾರ ಜೀವನಿಗೆ ಪ್ರಾಕೃತ ವಿಷಯಗಳನ್ನು ಉಣಿಸುತ್ತಾನೆ. ಭಗವಂತ ವ್ಯಾಪಾರ ಮಾಡುತ್ತಾನೆ. ಅವರಿಗೂ ಪ್ರಾಕೃತಿಕ ಭೋಗ ಅಂಗೀಕರಿಸಲಾಗದು. ಭೋಗ ಎಂದರೆ ಜೀವ ಸ್ಥೂಲ ದೇಹದಲ್ಲಿ ಸರ್ವೇಂದ್ರಿಯ ಸಹಿತನಾಗಿ ಆ ಇಂದ್ರಿಯಗಳ ಪ್ರಕಾರ ವ್ಯಾಪ್ತನಾಗಿ ಸ್ಥೂಲ ದೇಹಕ್ಕೆ ಸಂಬಂಧಿಸಿದ ಭೋಗಗಳು ಯಾವಾಗಲೂ ವ್ಯಾಪ್ತವಾದ ಇಂದ್ರಿಯಗಳಿಂದ ನೋಡ್ತಾ ಇರ್ತಾನೆ. ಅಹಂ ಮಮತಾದಿಗಳನ್ನು ಕಳೀತಾ ಇರ್ತಾನೆ ಅಂತ ಇದರಲ್ಲಿ ಬರುತ್ತೆ. ಇದರಲ್ಲಿ ಭಗವಂತನ 12 ರೂಪಗಳು ಹೇಗಿದ್ದಾವೆ, ಭಗವಂತನ 12 ರೂಪಗಳು ಏನು ಮಾಡ್ತಾವೆ ಅನ್ನೋದನ್ನು ಸ್ವಲ್ಪ ವಿವರ ಕೊಡೋಣ. ನೋಡಿ, ಭಗವಂತ ಶಕ್ತಿ ಎಂಬ ರೂಪದಲ್ಲಿದ್ದಾನೆ. ಮನಸ್ಸೆಂಬ ಇಂದ್ರಿಯದಲ್ಲಿ ಗರುಡಾದಿ ಇಂದ್ರಾದಿ ದೇವತೆಗಳು ಮನಸ್ಸಿಗೆ ಅಭಿಮಾನಿಗಳು. ಅವರಲ್ಲಿ ಇದ್ದು ಬಿಟ್ಟು ಏನು ಮಾಡ್ತಾನೆ, ದುಃಖ ನಮ್ಮ ಮನೋವೃತ್ತಿಯಲ್ಲಿ ಇದ್ದು ಬಿಟ್ಟು ದುಃಖಾದಿಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡ್ತಾನೆ. ಈ ಭಗವಂತ ಶಕ್ತಿ ರೂಪದಲ್ಲಿ ಇದ್ದು ಈ ಶಕ್ತಿಯನ್ನು ಕೆಲವರಿಗೆ ಆ ಶಕ್ತಿ ಇರೋದೇ ಇಲ್ಲ. ಯಾಕೆಂದರೆ ಯಾವುದನ್ನು ತಡ್ಕೊಳ್ಳಿಕ್ಕಾಗಲ್ಲ, ಅಳ್ತಾನೇ ಇರ್ತಾರೆ, ದುಃಖ ಪಡ್ತಾನೇ ಇರ್ತಾರೆ. ಅವರಿಗೆ ಶಕ್ತಿ ರೂಪದ ಭಗವಂತನ ಪ್ರೇರಣೆ ಕಡಿಮೆ ಆಗಿದೆ ಅಂತ. ಮುಂದೆ ಬರುವುದು ಪ್ರತಿಷ್ಠಾ ರೂಪ. ಈ ಪ್ರತಿಷ್ಠಾ ರೂಪ ಏನು ಮಾಡ್ತಾನೆ, ನಮ್ಮ ಶ್ರವಣ ಇಂದ್ರಿಯದಲ್ಲಿ ಇರ್ತಾನೆ. ಚಂದ್ರ ಶ್ರವಣಕ್ಕೆ ಅಭಿಮಾನಿ, ಧೈರ್ಯ ಕೊಡ್ತಾ ಇರ್ತಾನೆ ನಮಗೆ. ಸಂವಿತ್ ಅಂತ ನಮ್ಮ ನೇತ್ರದಲ್ಲಿ ಇರ್ತಾನೆ, ದೃಢವಾದ ನಿಶ್ಚಯವನ್ನು ಕೊಡ್ತಾನೆ. ಯಾವ ಕೆಲಸ ಮಾಡಬೇಕಾದ್ರೂ ನಮಗೆ ದೃಢವಾದ ನಿಶ್ಚಯ ಬೇಕು. ಆ ದೃಢವಾದ ನಿಶ್ಚಯವನ್ನು ಭಗವಂತ ಕೊಡ್ತಾನೆ ಸಂವಿತ್ ಎಂಬ ರೂಪದಿಂದ. ಸ್ಫೂರ್ತಿ ನಮ್ಮ ತ್ವಕ್ಕಿನಲ್ಲಿ ಇರ್ತಾನೆ, ಅಹಂಕಾರಿಕ ಪ್ರಾಣನ ಅಂತರ್ಗತನಾಗಿ. ಪ್ರತಿಭಾದಲ್ಲಿ ಇರ್ತಾರೆ, ಅವರಿಗೆ ಪ್ರತಿಭೆ ಇರುತ್ತೆ. ನೋಡಿ, ಕೆಲವರಿಗೆ ವಿಪರೀತ ಪ್ರತಿಭೆ ಇರುತ್ತೆ, ಅವರಲ್ಲಿ ಸ್ಫೂರ್ತಿ ನಾಮಕ ಭಗವಂತನ ರೂಪ ಹೆಚ್ಚಾಗಿ ಕಾಣುತ್ತೆ. ಪ್ರವೃತ್ತಿ ಜೀವ ನಮ್ಮ ನಾಲಿಗೆಯಲ್ಲಿ ಇರ್ತಾನೆ ವರುಣ, ಅವನು ನಮಗೆ ಪ್ರಯತ್ನವನ್ನು ಮಾಡಿಸ್ತಾನೆ. ನಮ್ಮ ಪ್ರಯತ್ನ ಮಾಡಬೇಕು, ನಾವು ಪ್ರಯತ್ನವನ್ನು ಮಾಡಿಸ್ತಾನೆ ಭಗವಂತ. ಕಳಾ ನಾಸಿಕ ಅಶ್ವಿನಿ ದೇವತೆಗಳಿರ್ತಾರೆ. ಕಲೆ ಒಬ್ಬೊಬ್ಬರು ಒಂದೊಂದು ಕಲೆಯಲ್ಲಿ ಪ್ರಸಿದ್ಧರಾಗಿರ್ತಾರೆ. ಆ ಕಲೆಗಳು ಪ್ರಸಿದ್ಧವಾಗುವುದು ಭಗವಂತನ ಕಲಾರೂಪದ ಚಿಂತನೆಯಿಂದ. ವಿದ್ಯಾ ಇದು ನಿಶ್ಚಯ ಜ್ಞಾನ. ನಾವು ಜ್ಞಾನ ಪಡ್ಕೊಳ್ತೀವಿ. ಇಲ್ಲಿಂದ ಒಂದು ಜ್ಞಾನ ಬಂತು, ಇನ್ನೊಂದು ಕಡೆಯಿಂದ ಒಂದು ಜ್ಞಾನ ಬಂತು, ಮತ್ತೊಂದು ಕಡೆ ಒಂದು ಅನುಮಾನ ಬರುತ್ತಲ್ಲ. ಅನುಮಾನ ಬರದೇ ನಿಶ್ಚಯ ಜ್ಞಾನ ಇದ್ದರೆ ಆ ನಿಶ್ಚಯ ಜ್ಞಾನ ಬರುವುದಕ್ಕೆ ಯಾವುದಕ್ಕೆ ವಿದ್ಯಾ ಎಂಬ ರೂಪದ ಪರಮಾತ್ಮ. ಮತಿ ನಮ್ಮ ಪಾಣಿಯಲ್ಲಿ ಇರ್ತಾನೆ. ದಕ್ಷ ವಿವೇಕವನ್ನು ಕೊಡ್ತಾನೆ ನಮಗೆ. ಯಾವುದು ತಪ್ಪು ಯಾವುದು ಸರಿ ಎಂಬ ವಿವೇಕವನ್ನು ಕೊಡ್ತಾನೆ. ನಿಯತಿ ನಮ್ಮ ಪಾಠದಲ್ಲಿ ಜಯಂತ ಆಸಕ್ತಿ ಇಚ್ಛೆಯನ್ನು ಕೊಡ್ತಾನೆ. ಮಾಯಾ ವಾಯು ಮಿತ್ರ ಇಚ್ಛಾವನ್ನು ಕೊಡ್ತಾನೆ. ಕಾಲ ಉಪಸ್ಥ ಸ್ವಯಂಭೂಮನು ಇರ್ತಾನೆ. ಇವನು ನಮಗೆ ಜ್ಞಾನವನ್ನು ಕಾಲದ ಜ್ಞಾನವನ್ನು ಕೊಡ್ತಾನೆ. ಪುರುಷ ರೂಪದಿಂದ ಸಕಾರ ದೇಹ ವಾಯುದೇವರು ನಮ್ಮ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ದಾಸವರೆಣ್ಯರು ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಇದನ್ನು ತಿಳಿದುಕೊಳ್ಳದೇನೆ ಎಲ್ಲ ನಾನೇ ಮಾಡ್ತೀನಿ, ಎಲ್ಲ ನಾನೇ ತಿಂತೀನಿ, ನಾನೇ ಉಣ್ತೇನೆ, ನಾನೇ ಕರ್ಮ ಮಾಡ್ತೀನಿ ಅಂತನ್ನುವವನು ಏನು ಮಾಡ್ತಾನೆ ಅಂದರೆ ಮರಳಿ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಮಾಡಿ ಭವಾಟವಿಯ ಅಂದರೆ ಅಡವಿ, ಭವ ಎಂಬ ಅಡವಿಯಲ್ಲಿ, ಸಂಸಾರ ಎಂಬ ಅಡವಿಯಲ್ಲಿ, ಸುಖ ದುಃಖ ಸಂಚಾರ ಎಂಬ ಅಡವಿಯಲ್ಲಿ ಸಂಚರಿಸಿ ಬಳಲುತ್ತಾನೆ. ನಾನಾ ವಿಧ ಕ್ಲೇಶಗಳಿಂದಾಗಿ ನಿಶ್ಚಯ ಸಂಶಯನೇ ಇಲ್ಲ. ಈ ರೀತಿ ಭಗವಂತ ಆಯಾ ರೂಪಗಳಿಂದ ನಮಗೆ ಪ್ರವೃತ್ತಿಯನ್ನು ಕೊಡ್ತಾನೆ ಅಂತ ತಿಳಿದುಕೊಂಡು ಬಿಟ್ಟು ನಾವು ಭಗವಂತನ ಸೇವೆಯನ್ನು ಮಾಡಬೇಕು. ಭಗವಂತನ ಸೇವೆಯನ್ನು ಈ ರೀತಿಯಾಗಿ ನಾವು ಭಗವಂತನ ಚಿಂತನೆಯನ್ನು ಮಾಡಬೇಕು. ಭಗವಂತನ ಚಿಂತನೆಯನ್ನು ಮಾಡಿ ನಮ್ಮ ದೈನಂದಿನ ವ್ಯಾಪಾರಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಭಗವಂತನಲ್ಲಿ ಯಾವಾಗಲೂ ಆಸಕ್ತಿ ಉಳ್ಳವರಾಗಬೇಕು ಅಂತ ದಾಸವರನ್ನೇ ಹೇಳ್ತಾರೆ. ಈ ಭವಾಟವಿಯ ಚಿಂತನೆಯನ್ನು ನಾವು ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ನೋಡೋಣ. ಇವತ್ತಿನ ಪ್ರವಚನ ಮಾಲಿಕೆಯಲ್ಲಿ ಸ್ಥಾವರ ಜಂಗಮ ಸಂಧಿ ಅಂದರೆ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ನಾವು ಭಗವಂತನ ಕೆಲವು ರೂಪಗಳನ್ನು ನೋಡಿದ್ದೇವೆ. ಮುಂದಿನ ಪ್ರವಚನ ಮಾಲಿಕೆಯಲ್ಲಿ
ಭಗವಂತನ ಚಿಂತನೆಯನ್ನು ಮತ್ತೆ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಈ ಪ್ರವಚನ ಮಾಲಿಕೆಯ ಈ 9 ದಿವಸ ಯಾರು ಯಾರು ಕೇಳಿದ್ದೀರೋ, ಯಾರು ನಿಷ್ಠೆಯಿಂದ ಕೇಳಿದ್ದೀರೋ ಅವರಿಗೂ ಹಾಗೂ ನನ್ನಲ್ಲಿ ನಿಂತು ನುಡಿಸಿದ ಪರಮಾತ್ಮನ ಅನುಗ್ರಹದಿಂದ ನಾನು ನುಡಿದಿದ್ದೇನೆ. ನನ್ನದು ಯಾವುದೂ ಬುದ್ಧಿ ಇಲ್ಲ ಇದರಲ್ಲಿ. ಎಲ್ಲ ನನ್ನಲ್ಲಿ ಏನಾದರೂ ಶಾಸ್ತ್ರೋಕ್ತವಾದ ಮಾತು ಬಂದಿದ್ದರೆ ಅದು ನನ್ನ ಗುರುಗಳ ಮಾತು. ಏನಾದರೂ ದೋಷ ಇದ್ದೇ ಇರುತ್ತೆ. ದೋಷ ಇದ್ದರೆ ಅದು ನನ್ನ ಸ್ವಯಂಕೃತ ದೋಷ ಅಂತ ತಿಳಿದುಕೊಂಡು ಬಿಟ್ಟು ಇವೆಲ್ಲವನ್ನು ಭಗವಂತನಿಗೆ ರಾಘವೇಂದ್ರ ಜಗನ್ನಾಥದಾಸರ ಅಂತರ್ಗತ, ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.